ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಇಡೂರ್. ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿರುವಂಥ ವಿಚಾರ ಹಾರ್ಟ್ ಅಟ್ಯಾಕ್. ಭಾಳ ಗಾಬರಿ ಬೀಳಿಸ್ತಾ ಇರುವಂಥ ಅಥವಾ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಕೇಳ್ಪಡ್ತಾ ಇರುವಂಥ ಒಂದು ಸಾವಿನ ಸಂಖ್ಯೆಯನ್ನು ಏರಿಸ್ತಾ ಇರುವಂಥ ಒಂದು ಕಿಲ್ಲರ್ ಅಂತ ಹೇಳ್ಬೋದು. ಈ ಹಾರ್ಟ್ ಅಟ್ಯಾಕ್ ವಿಚಾರವಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತಲ್ಲ ಯಾವತ್ತಿಗೂ ಹಾರ್ಟ್ ಅಟ್ಯಾಕ್ ನಂಬರ್ 1 ಕಿಲ್ಲರ್. ಅಂದರೆ ನಮ್ಮ ಭೂಮಿ ಮೇಲೆ ಜನರ ಸಾವು ಯಾವ್ಯಾವ ರೀತಿಯಲ್ಲೆಲ್ಲ ಆಗುತ್ತಲ್ಲ, ಆ ಸಾವಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂಥದ್ದು ಅಥವಾ ಅತಿ ಹೆಚ್ಚು ಆಗ್ತಾ ಇದ್ದಿದ್ದಂಥದ್ದು ಕೂಡ ಇದು ಹಾರ್ಟ್ ಅಟ್ಯಾಕಿಂದನೇ ಆಗಿತ್ತು. ಒಂದು ಯುನೀಕ್ ಥಿಂಗ್ ಹಾರ್ಟ್ ವಿಚಾರಕ್ಕೆ ಬಂದರೆ, ನಮ್ಮ ದೇಹದಲ್ಲಿ ಬೇಕಾದಷ್ಟು ಕಡೆ ಬೇರೆ ಬೇರೆ ಮಸಲ್ಗಳು ಇವೆ, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಹಾರ್ಟಲ್ಲಿ ಕೂಡ ಒಂದು ಮಸಲ್ ಇದೆ. ಅದ್ರ ಜೊತೆಗೆ ಅಂದರೆ ಹಾರ್ಟಲ್ಲಿರೋದು ಕೂಡ ಮಸಲ್. ಬೇರೆ ಎಲ್ಲ ಮಸಲ್ಗಳಿಗೆ ಹೋಲಿಸಿದರೆ ಈ ಹಾರ್ಟ್ ಮಸಲ್ ಇದೆಯಲ್ಲ, ಅದು ಒಂದು ಸ್ಪೆಷಲ್ ಥರ ಕ್ರಿಯೇಟ್ ಆಗಿರುವಂಥದ್ದು ಅಥವಾ ಅದು ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಇಡೀ ದೇಹದ ಬೇರೆ ಮಸಲ್ಗಳಿಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಅಥವಾ ರೆಸ್ಟ್ ತೊಗೊಳ್ಳಿಕ್ಕೆ ಒಂದಿಷ್ಟು ಟೈಮ್ ಸಿಗುತ್ತೆ. ಬಹುಶಃ ನೀವು ಏನೂ ಮಾಡದೆ ಓಡಾಡದೆ ಇದ್ದರೆ ಕಾಲಿನ ಮಸಲ್ಗಳಿಗೆ ರೆಸ್ಟ್ ಸಿಗುತ್ತೆ. ಕೂತ್ಕೊಂಡೇ ಇದ್ದರೆ ಅಥವಾ ಮಲ್ಕೊಂಡೇ ಇದ್ದರೆ ನಿಮ್ಮ ಇಡೀ ದೇಹದ ಎಲ್ಲ ಭಾಗದ ಮಸಲ್ಗಳಿಗೂ ರೆಸ್ಟ್ ಸಿಗುತ್ತೆ. ಆದರೆ ಈ ಹಾರ್ಟ್ ಮಸಲ್ ಒಂದು ಮಾತ್ರ ನೀವು ರಾತ್ರಿ ನಿದ್ದೆಲಿದ್ದಾಗಲೂ ಅಥವಾ ನೀವೇನೇ ಮಾಡದೇ ಇದ್ರೂ, ಸುಮ್ಮನೆ ಮಲ್ಕೊಂಡಿದ್ದಾಗ್ಲೂ ಕೂಡ ಹಾರ್ಟ್ ಮಸಲ್ ಕೆಲಸ ಮಾಡ್ತಾನೇ ಇರಬೇಕು. 24 ಗಂಟೆ ವಾರದ ಅಷ್ಟು ದಿನ ಅಥವಾ ನೀವು ಬದುಕಿರುವಷ್ಟು ದಿವಸ ಕೂಡ ಕೆಲಸ ಮಾಡಬೇಕಾಗಿರುವಂಥ ಒಂದೇ ಒಂದು ಅಂಗ ಅಂದರೆ ಅದು ಹಾರ್ಟ್ ಮಸಲ್. ಹಾಗಾಗಿ ಈ ಹಾರ್ಟ್ ಮಸಲ್ ಮೇಲೆ ಅದೆಷ್ಟು ರೀತಿಯ ಪ್ರೆಷರ್ ಬೀಳಬಹುದು ಮತ್ತು ದೇಹದ ಬೇರೆ ಬೇರೆ ಅಂಶಗಳು ಹಾರ್ಟ್ ಮಸಲ್ನ ಈ ಕಾಂಟ್ರಾಕ್ಷನ್ನು, ರಿಲ್ಯಾಕ್ಸೇಷನ್ ಅಂತ ಏನಿದೆ, ಈ ಪ್ರೋಸೆಸ್ಗೆ ಯಾವ ಥರದಲ್ಲೆಲ್ಲ ತೊಂದರೆ ಮಾಡ್ಬೋದು ಅಥವಾ ಅದನ್ನು ನಾವು ಹೇಗೆ ಕಾಪಾಡ್ಕೊಂಡು ಬರಬೇಕಾಗುತ್ತೆ ಅನ್ನೋದು ಭಾಳ ಮುಖ್ಯವಾದ ವಿಚಾರ ಆಗುತ್ತೆ. ಆ ವಿಚಾರವನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಗೆ ಇದು ನಡೆಸ್ಕೊಳ್ಳುತ್ತೆ, ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮಗೆ ವಿವರಿಸಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಈಗ ಹೃದಯದ ವಿಚಾರಕ್ಕೆ ಬಂದಾಗ ತುಂಬ ಜನಕ್ಕೆ ಗೊತ್ತಿರುವಂಥದ್ದು, ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಏನು ಆಂಜಿಯೋಗ್ರಾಮ್ ಮಾಡಿದ್ರು ಅಥವಾ ಈ ಥರದ್ದು ಬೇರೆ ಬೇರೆ ಸ್ಟಂಟ್ ಹಾಕಿದ್ರು, ಆಮೇಲೆ ನಿಮಗೆ ಏನೇನೋ ಬಂತು, ಎಲ್ಲೋ ಏನೋ ಆಯಿತು ಅಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀರಿ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತೀರಿ. ಆಗ ಡಾಕ್ಟ್ರು ಹೇಳ್ತಾರೆ ಆರ್ಟರಿ ಬ್ಲಾಕ್ ಆಗಿದೆ ಅಥವಾ ಆ ಥರದ್ದು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅದನ್ನು ನಿಮಗೆ ಹೇಳ್ತಾರೆ. ಈ ಬೇಸಿಕಲಿ ಆರ್ಟರಿ ಬ್ಲಾಕ್ ಆಗಿದೆ, ಅದು ಇದು ಏನೇನು ಸಿಂಪ್ಟಮ್ಸ್ಗಳು ಹೇಳ್ತಾರೆ, ಅದು ನಿಮ್ಮ ರಕ್ತದ ಪರಿಚಲನೆ ಏನಿರುತ್ತೆ ದೇಹದಿಂದ ಹೃದಯಕ್ಕೆ ರಕ್ತದ ಪರಿಚಲನೆ ಏನಿರುತ್ತೆ ಅದರಲ್ಲಿ ಡಿಸ್ಟ್ರಾಕ್ಷನ್ ಆಗುವಂಥದ್ದು, ಅದರಲ್ಲಿ ಸಮಸ್ಯೆ ಉಂಟಾಗುವಂಥದ್ದು, ಅದು ನಿಮಗೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ ಅಂತ ಅನ್ಬೋದು. ಆದರೆ ಬೇಸಿಕಲಿ ಮನುಷ್ಯ ಉಸಿರಾಡೋದು ನಿಲ್ಲಿಸೋದು ಅಥವಾ ಪ್ರಾಣ ಹೊರಟೋಗೋದು ಅಂತ ಏನಿರುತ್ತೆ ಅದರಲ್ಲಿ ಮುಖ್ಯವಾದ ಪಾತ್ರ ಏನು ಅಂತಂದರೆ, ಹಾರ್ಟ್ ಮಸಲ್ಗೆ ಏನು ಆಕ್ಸಿಜನ್ ಏನಿದೆ, ಆಮ್ಲಜನಕ ಏನಿದೆ, ಅದರ ಪೂರೈಕೆ ನಿಂತು ಹೋಗುವಂಥದ್ದು. ಅದು ಪೂರೈಕೆ ನಿಂತು ಹೋದಾಗ ಆಟೋಮ್ಯಾಟಿಕಲಿ ಹಾರ್ಟ್ ಮಸಲ್ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಅಂದರೆ ಈ ಕಾಂಟ್ರಾಕ್ಷನ್ ಆಗುವಂಥದ್ದು ಅಥವಾ ರಿಲ್ಯಾಕ್ಸ್ ಆಗುವಂಥದ್ದು ಏನಿದೆ ಆ ಪ್ರೋಸೆಸ್ ನಿಂತು ಹೋಗುತ್ತೆ. ಆ ಪ್ರೋಸೆಸ್ ನಿಂತು ಹೋದಾಗ ಹಾರ್ಟು ಕೆಲಸ ಮಾಡೋದು ನಿಲ್ಲಿಸುತ್ತೆ. ಹಾರ್ಟ್ ಕೆಲಸ ಮಾಡಿದ ನಿಲ್ಲಿಸಿದ ತಕ್ಷಣವೇ ಎಲ್ಲ ಅಂಗಾಂಗಗಳು ಅಥವಾ ರಕ್ತ ಪೂರೈಕೆ ಅಥವಾ ಏನೇನು ನಡಿಬೇಕು ಅದರ ಮೂಲಕ ಏನೇನು ನಡೆಯೋದಿದೆ ಅವೆಲ್ಲವೂ ನಿಂತು ಹೋಗಿ ಮನುಷ್ಯ ಸಾಯ್ತಾನೆ. ಬೇಸಿಕಲಿ ಇಲ್ಲಿ ಆರ್ಟರಿಯಿಂದ ರಕ್ತ ಹೋಗುತ್ತೆ ಅಥವಾ ರಕ್ತ ಹೋಗದೇನೆ ಇದು ಏನು ಆರ್ಟರಿ ಕೆಲಸ ಮಾಡ್ದೇನೆ ಮನುಷ್ಯ ಸತ್ತು ಹೋಗ್ತಾನೆ ಅನ್ನೋದಕ್ಕಿಂತ ಮುಖ್ಯವಾಗಿ ಆಕ್ಸಿಜನ್ ಸಪ್ಲೈ ಆಗದೇನೆ ಮನುಷ್ಯ ಸತ್ತು ಹೋಗ್ತಾನೆ ಅನ್ನೋದು ನಿಜವಾದ ಒಂದು ಲಾಜಿಕ್. ಆಕ್ಸಿಜನ್ ಸಪ್ಲೈ ಆಗೋದು ಅಂದರೆ ಆಕ್ಸಿಜನ್ ಏನು ಡೈರೆಕ್ಟಾಗಿ ಹಾರ್ಟ್ಗೆ ಹೋಗಿ ಈಗ ಉಸಿರಾಡಿರೋ ಗಾಳಿ ಲಂಗ್ಸ್ಗೆ ಹೋಗದೆ ಸೀದಾ ಹಾರ್ಟ್ಗೆ ಹೋಗೋದಿಲ್ಲ, ಅದು ಸೀದಾ ನಮ್ಮ ರಕ್ತದ ಮೂಲಕವೇ ಹಾರ್ಟ್ಗೆ ಹೋಗೋದ್ರಿಂದ ರಕ್ತ ಇಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಬೇಸಿಕಲಿ ಆ ಹಾರ್ಟ್ಗೆ ರಕ್ತದ ಪೂರೈಕೆ ಆಗುವಂಥದ್ದು ಅಥವಾ ಈ ಆಕ್ಸಿಜನ್ನ ಸಪ್ಲೈ ನಿಂತು ಹೋಗುವಂಥದ್ದು ಅಥವಾ ಆಗದೇ ಇರುವಂಥದ್ದು, ಆ ಸಿಚುವೇಶನ್ನ ಹೈಪಾಕ್ಸಿಯಾ ಅಂತ ಮೆಡಿಕಲ್ ಟರ್ಮಲ್ಲಿ ಕರೀತಾರೆ. ಹೈಪಾಕ್ಸಿಯಾ ಸಿಚುವೇಶನ್ನಲ್ಲಿ ಅಥವಾ ಹೈಪಾಕ್ಸಿಯಾ ಸಂದರ್ಭದಲ್ಲಿ ಮನುಷ್ಯನಿಗೆ ಹಾರ್ಟಿಗೆ ಅಥವಾ ಹೃದಯಕ್ಕೆ ಏನು ಆಕ್ಸಿಜನ್ನ ಸಪ್ಲೈ ಆಗದೆ ಹೃದಯದ ಕೆಲಸ ನಿಂತು ಹೋಗುವಂಥದ್ದು ಹೈಪಾಕ್ಸಿಯಾ ಆಗಿರುತ್ತೆ. ಈ ಹೈಪಾಕ್ಸಿಯಾ ಅಂತಂದರೆ ಮೆಡಿಕಲ್ ಟರ್ಮಲ್ಲಿ ನಿಮಗೆ
ರಕ್ತದ ಚಲನೆ ನಿಂತು ಹೋಗುವಂಥದ್ದು ಅಥವಾ ರಕ್ತ ಹೋಗದೇ ಇರುವಂಥದ್ದು ಅಂತ ಇರುತ್ತೆ. ಹಾಗೆ ಆಗಬೇಕು ಅಂದರೆ ಅದರಲ್ಲಿ ರಕ್ತದ ಜೊತೆ ಆಕ್ಸಿಜನ್ ಕೂಡ ಸೇರಬೇಕಾಗುತ್ತೆ. ಆಕ್ಸಿಜನ್ನ ಪ್ರಮಾಣ ಹೋಗೋದಿಲ್ಲ ಅನ್ನುವಂಥದ್ದು ರಕ್ತದ ಜೊತೆಗೆ ಅದು ನಿಮಗೆ ಹೈಪಾಕ್ಸಿಯಾ ಸ್ಟೇಜ್ಗೆ ಕರ್ಕೊಂಡೋಗುತ್ತೆ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲಾದರೂ ಕಾಲ್ಗೆ ಅಥವಾ ನಿಮ್ಮ ದೇಹದ ಯಾವುದಾದ್ರೂ ಅಂಗಕ್ಕೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲಿಲ್ಲ ಅಂತಂದರೆ ಇದಕ್ಕಿದ್ದಂಗೆ ಕಾಲಲ್ಲಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲಿಲ್ಲ, ಕ್ರ್ಯಾಂಪ್ ಆಗುತ್ತೆ. ಕ್ರ್ಯಾಂಪ್ ಆದಾಗ ನಿಮ್ಗೆ ಅಸಾಧ್ಯ ನೋವು ಬರುತ್ತೆ, ಅಂದರೆ ಅದು ಕಾಲನ್ನು ಮೂವ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಕ್ರ್ಯಾಂಪಿಂಗ್ ಯಾಕೆ ಆಗಿರುತ್ತೆ ಅಂತಂದರೆ ಅಲ್ಲಿ ನಿಮಗೆ ರಕ್ತದ ಜೊತೆಗೆ ಆಕ್ಸಿಜನ್ನ ಸಪ್ಲೈ ಏನಿದೆ ಅದು ಆಗದೇ ಇರೋದಕ್ಕೆ ಕ್ರ್ಯಾಂಪಿಂಗ್ ಆಗುತ್ತೆ. ಅದೇ ಥರ ನಮ್ಮ ಹಾರ್ಟ್ ಮಸಲ್ಗೂ ಕೂಡ ರಕ್ತದ ಜೊತೆಗೆ ಆಕ್ಸಿಜನ್ನ ಸಪ್ಲೈ ಸರಿಯಾಗಿ ಆಗಲಿಲ್ಲ ಅಂದಾಗ ಈ ಕ್ರ್ಯಾಂಪಿಂಗ್ ಆಗುತ್ತೆ. ಈ ಕ್ರ್ಯಾಂಪಿಂಗ್ ಅನ್ನೋದೊಂದು ಪ್ರೊಸೀಜರ್ ಎಲ್ಲ ಮಸಲ್ಗಳಿಗೂ ಒಂದೇ ಥರ, ಅದು ಬೇರೆ ಮಸಲ್ಲೇ ಆಗಿರ್ಬೋದು, ಹಾರ್ಟ್ ಮಸಲ್ಲೇ ಆಗಿರ್ಬೋದು. ಕ್ರ್ಯಾಂಪಿಂಗ್ ಅನ್ನುವಂಥದ್ದು ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಶಾರ್ಟ್ ಸ್ಪ್ರಿಂಟ್ ಮಾಡ್ತಾರೆ, ಅಂದರೆ ತುಂಬ ವೇಗವಾಗಿ ಓಡುವಂಥದ್ದು, ಅಥವಾ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತಾರೆ. ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡುವಾಗೆಲ್ಲ ಅಥವಾ ಸ್ಪ್ರಿಂಟ್ ಮಾಡುವಾಗೆಲ್ಲ ನಿಮಗೆ ತುಂಬ ಆಕ್ಸಿಜನ್ ಒಳಗಡೆ ಹೋಗೋದಿಲ್ಲ, ಆಗ ಕೂಡ ಆಕ್ಸಿಜನ್ನ ಕಡಿಮೆ ಆಗುವಂಥ ಸಿಚುವೇಶನ್ನೇ ಇರುತ್ತೆ. ಆದರೆ ಅದನ್ನು ತುಂಬ ಹೊತ್ತಿಗೆ ಮಾಡಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಯಾರಾದರೂ ಆಕ್ಸಿಜನ್ ಕಡಿಮೆ ಇದ್ದರೆ ಫ್ಯೂ ಸೆಕೆಂಡ್ಸ್ ಅಥವಾ ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಅದನ್ನು ತಡ್ಕೋಬಹುದು. ಆ ಸ್ವಲ್ಪ ಹೊತ್ತಲ್ಲಿ ಒಂದು ಸ್ಪ್ರಿಂಟ್ ಮುಗಿದಿರುತ್ತೆ, ಒಂದಿಷ್ಟು ಸೆಕೆಂಡ್ಸಲ್ಲಿ ಸ್ಪ್ರಿಂಟ್ ಮುಗಿದಿರುತ್ತೆ, ಅಥವಾ ಒಂದಿಷ್ಟು ಹೊತ್ತಲ್ಲಿ ಹೈ ಇಂಟೆನ್ಸಿಟಿ ವರ್ಕೌಟಿಂದ ನೀವು ರೆಸ್ಟ್ ತೊಗೊಂಡಿರ್ತೀರಿ. ಹಾಗಾಗಿ ಆ ಸಂದರ್ಭ ಬಹುತೇಕವಾಗಿ ಬೇರೆಯದೇ ಮೆಕ್ಯಾನಿಸಮಲ್ಲಿ ವರ್ಕ್ ಆಗೋದ್ರಿಂದ ನಿಮ್ಗೆ ಇಮಿಡಿಯೇಟ್ಲಿ ಶಾರ್ಟ್ ಬ್ರೀತ್ ಆದರೂ ಬರುತ್ತೆ, ತೊಗೊಳ್ತೀರಿ. ಅದನ್ನು ತೊಗೊಂಡು ಅದರಿಂದ ಆಕ್ಸಿಜನ್ನ ನಿಮ್ಮ ದೇಹಕ್ಕೆ ಕಳಿಸೋದಕ್ಕೆ ಟ್ರೈ ಮಾಡ್ತೀರಿ. ಆದರೆ ಈ ಸಂದರ್ಭದಲ್ಲಿ ಹೈಪಾಕ್ಸಿಯಾ ಕಂಡೀಷನಲ್ಲಿ ಇದಕ್ಕಿಂತ ಏನು ಕ್ರಿಟಿಕಲ್ ಸಿಚುವೇಶನ್ಗೆ ಹೋದಾಗ, ಅಂದರೆ ಆಕ್ಸಿಜನ್ನ ಸಪ್ಲೈ ಆಗೋದು ಬಹಳ ಕಷ್ಟ ಅಂದಾಗ ಈ ಹೈಪಾಕ್ಸಿಯಾ ಸಿಚುವೇಶನ್ ಬರುವಂಥದ್ದು. ಲ್ಯಾಕ್ಟೇಟ್ ಡಿಹೈಡ್ರೋಜನೇಸ್ ಅಂತ ಒಂದು LDH ಅಂತ ಒಂದು ಎನ್ಸೈಮ್ ಇದೆ, ಅಂದರೆ ಒಂದು ಅಂಶ. ಅದು ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಅಥವಾ ಲ್ಯಾಕ್ಟೇಟಲ್ಲಿ ಇರುವಂಥ ಒಂದು ಅಂಶ. ಈ ಎನ್ಸೈಮ್ ಏನಿದೆ ಇದರ ಪ್ರಮಾಣ ಬಹುತೇಕವಾಗಿ ದೇಹದಲ್ಲಿ ಏರಿಕೆ ಆದಾಗ ಮನುಷ್ಯನ ದೇಹದಲ್ಲಿ ಯಾವುದೇ ಕಾರಣಕ್ಕೆ ಅದು ಏರಿಕೆ ಆಗ್ಬೋದು. ಅದು ಏರಿಕೆ ಆದಾಗ ಅದರಿಂದ ನಿಮಗೆ ಒಂದು 24 ಗಂಟೆಯಿಂದ 72 ಗಂಟೆಗಳ ಒಳಗೆ, ಅಂದರೆ 1 ರಿಂದ 3 ದಿವಸದ ಒಳಗಡೆ ಆ ಅಂಶ ಏರಿಕೆಯಾದ 1 ರಿಂದ 3 ದಿವಸದ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಸ್ಟಡೀಸಿಂದ, ಬಹಳಷ್ಟು ರಿಸರ್ಚ್ಗಳಿಂದ ತಿಳಿದು ಬಂದಿರುವಂಥದ್ದು. ಈಗ ಈ ಅಂಶ ಬರೀ ಹಾರ್ಟ್ ಅಟ್ಯಾಕ್ ಆಗುವ ಮುಂಚೆ ಜಾಸ್ತಿ ಆಗಿರುತ್ತೆ, ಅಥವಾ ಬರೀ ಹಾರ್ಟ್ ಅಟ್ಯಾಕಿಗೋಸ್ಕರ ಅಥವಾ ಆ ಕಾರಣದಿಂದಲೇ ಜಾಸ್ತಿ ಆಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಅಂಶ ಜಾಸ್ತಿ ಆಗಲಿಕ್ಕೆ B12 ಡೆಫಿಷಿಯನ್ಸಿ ಇದ್ದು ಅನಿಮಿಕ್ ಆಗಿದ್ದಾಗ ಕೂಡ ಅಂಶ ಜಾಸ್ತಿ ಆಗಿರುತ್ತೆ. ಇನ್ನು ಕಿಡ್ನಿನಲ್ಲಿ ಏನಾದರೂ ಡಿಸ್ಫಂಕ್ಷನ್ ಇದ್ದರೆ, ಲಿವರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಅಥವಾ ಕ್ಯಾನ್ಸರ್ ಸಿಚುವೇಷನ್ನಲ್ಲಿ, ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಅಂಶ ಅಥವಾ ಈ LDHನ ಅಂಶ ಏನಿದೆ ಇದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇದು ಒಂದೇ ಅಂಶದಿಂದ ಬರೀ ಇದು ಒಂದೇ ಸಮಸ್ಯೆ ಬರುತ್ತೆ, ಅಥವಾ ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ಇದ್ದರೆ ಅದರ ಪ್ರಮಾಣ ಜಾಸ್ತಿ ಇದ್ದ ತಕ್ಷಣ ಬರೀ ಹಾರ್ಟ್ ಅಟ್ಯಾಕೇ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಇದು ಹೇಗೆ ಹಾರ್ಟ್ ಅಟ್ಯಾಕ್ಗೆ ರಿಲೇಟೆಡ್ ಆಗಿರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ಗೆ ಇದು ಕೂಡ ಹೇಗೆ ಕಾರಣ ಆಗುತ್ತೆ, ಅಥವಾ ಇದರ ಎಲ್ಲ ಕಾನ್ಸಿಕ್ವೆನ್ಸಸ್ ಅಥವಾ ಏನೇನು ಆಗಬಹುದು ಅಥವಾ ಏನೇನು ಆಗುವಂಥ ಸಂದರ್ಭಗಳು ಮೆಕ್ಯಾನಿಕಲಿ ಅಥವಾ ಕೆಮಿಕಲಿ ಏನೇನು ದೇಹದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಹಂತವಾಗಿ ಇಲ್ಲಿ ವಿವರಿಸ್ತೀನಿ. ಬಹುಶಃ ನೀವು ಇದನ್ನು ಕೇಳಿದ ಮೇಲೆ ನಿಮಗೆ ರಿಲೇಟ್ ಮಾಡ್ಕೋಬೋದು ಏನೇನೆಲ್ಲ ಸಮಸ್ಯೆಗಳು ಆಗಬಹುದು, ನಾವು ಯಾವ ಬದಲಾವಣೆಯಿಂದ ನಮ್ಮ ಜೀವನ ಕ್ರಮದಲ್ಲಿ ಯಾವ ರೂಪದ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅನ್ನೋದು ಅರ್ಥ ಆಗ್ಬೋದು ಅಂದ್ಕೊತೀನಿ. ನಾನು ಆಗಲೇ ನಿಮಗೆ ವಿವರಿಸಿದೆ ಹೈಪಾಕ್ಸಿಯಾ ಅನ್ನುವಂಥದ್ದು. ಈ ಹೈಪಾಕ್ಸಿಯಾ ಸಿಚುವೇಷನಲ್ಲಿ ಕೂಡ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಟಿಶ್ಯೂನಲ್ಲಿ, ನಮ್ಮ ದೇಹದ ಒಳಗಡೆ ಇರುವಂಥ ಟಿಶ್ಯೂಗಳಲ್ಲಿ ಅದರಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ, ಹೀಗೆ ಸೆಲ್ಸಲ್ಲಿ ಸಮಸ್ಯೆ ಉಂಟಾಗುತ್ತೆ. ಈ ಸಮಸ್ಯೆಗಳು ಉಂಟಾದಾಗ ಹೈಪಾಕ್ಸಿಯಾ ಸಿಚುವೇಷನ್ನಲ್ಲಿ ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಕೂಡ ಏರಿಕೆ ಆಗಿರುತ್ತೆ. ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಏರಿಕೆ ಆಗಿರೋದಕ್ಕೂ ಹೈಪಾಕ್ಸಿಯಾ ಸಿಚುವೇಷನ್ ಏನಿದೆ, ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್ ಅಥವಾ ಲ್ಯಾಕ್ ಆಫ್ ಬ್ಲಡ್ ಫ್ಲೋ ಅಂತ ನಾವೇನು ಕರಿತೀವಿ, ಅದರ ಸಿಚುವೇಷನ್ಗೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ. ಅದು ಹೇಗೆ ಸಂಬಂಧ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ.
ಈ ಲ್ಯಾಕ್ಟಿಕ್ ಆ್ಯಸಿಡ್ ಏನಿದೆ ಅದು ಲ್ಯಾಕ್ಟೇಟಿಂದ ಲ್ಯಾಕ್ಟೇಟ್ಗೆ ಸಂಬಂಧಪಟ್ಟಿರುವಂಥ ವಿಚಾರ. ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆದಾಗ ದೇಹದಲ್ಲಿ ಪಿ ಎಚ್ನ ಲೆವೆಲ್, ನಮ್ಮ ದೇಹದಲ್ಲಿ ಒಂದು ಪಿ ಎಚ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಹೇರ್ಗೆ ನೀವು ನಾನು ನಿಮಗೆ ಸುಲಭದಲ್ಲಿ ಅರ್ಥ ಆಗಲಿ ಅಂತ ಈ ಉದಾಹರಣೆ ತೊಗೊತಾ ಇದ್ದೀನಿ. ನಿಮಗೆ ಶಾಂಪೂ ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಶಾಂಪೂ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು ಪಿ ಎಚ್ ಬ್ಯಾಲೆನ್ಸ್ ಅಂತ ಹೇಳಿ. ಪಿ ಎಚ್ ಬ್ಯಾಲೆನ್ಸ್ ಅಂದರೆ ಕೂದಲಿನ ಅಂಶವನ್ನು, ಅಂದರೆ ಅದರ ಟೆಕ್ಸ್ಚರ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವಂಥದ್ದು. ಆ ಪಿ ಎಚ್ ಬ್ಯಾಲೆನ್ಸ್ ಏನಿದೆ, ಈ ಪಿ ಎಚ್ ಬ್ಯಾಲೆನ್ಸು ಅಸಿಡಿಕ್ ಲೆವೆಲ್ಗೆ ತುಂಬ ಹೊರಟೋದಾಗ, ಆಗ ಆಲ್ಕಲೈನ್ ಸ್ಟೇಟಿಂದ ಅಸಿಡಿಕ್ ಸ್ಟೇಟ್ಗೆ ತುಂಬ ಹೊರಟೋದಾಗ, ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ತುಂಬ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಈ ಪಿ ಎಚ್ ಬ್ಯಾಲೆನ್ಸ್ ತುಂಬ ಇಳಿದು ಆಸಿಡಿಕ್ ಸ್ಟೇಟ್ಗೆ ಹೊರಟೋಗುತ್ತೆ. ಈ ಆಸಿಡಿಕ್ ಸ್ಟೇಟ್ಗೆ ಹೊರಟೋದಾಗ ಆಕ್ಸಿಜನ್ನ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ದೇಹಕ್ಕೆ ಆಕ್ಸಿಜನ್ನ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೆ. ಅಸಿಡಿಕ್ ಸ್ಟೇಟ್ ಅಂತಂದರೆ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ತುಂಬ ಅಸಿಡಿಕ್ ಆದಾಗ ನಿಮ್ಗೆ ಯಾವ ಥರದ ಸಮಸ್ಯೆ ಬರುತ್ತೆ, ಅದೇ ಥರ ಆಸಿಡಿಕ್ ಸ್ಟೇಟ್, ದೇಹಕ್ಕೇ ಆಸಿಡಿಕ್ ಸ್ಟೇಟ್ ಹೊರಟೋದಾಗ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಈ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆದಾಗ ಅದು ನಿಮಗೆ ಹೈಪಾಕ್ಸಿಯಾ ಸ್ಟೇಟ್ಗೆ ತೊಗೊಂಡು ಹೋಗುವಂಥದ್ದು. ಹಾಗಾಗಿ ಲ್ಯಾಕ್ಟಿಕ್ ಆ್ಯಸಿಡ್ಗೂ ಹೈಪಾಕ್ಸಿಯಾಗೂ ಏನು ಸಂಬಂಧ ಅಂತಂದರೆ, ಆಕ್ಸಿಜನ್ ಬೇಸಿಕಲಿ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆಸಿಡಿಕ್ ಸ್ಟೇಟ್ ಜಾಸ್ತಿ ಹೋದಾಗೆ ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗಾದರೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿಂದ ಬರುತ್ತೆ ನಮ್ಮ ದೇಹಕ್ಕೆ? ಈಗ ನಾನು ತಿಂತಾ ಇರುವಂಥದ್ದು, ಈಗ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಅಂತ ಹೇಳ್ತಾರೆ, ಅಥವಾ ಹಾಲು ಲ್ಯಾಕ್ಟೇಟ್ ಅಂತ ಹೇಳ್ತೀವಿ. ಈ ಲ್ಯಾಕ್ಟೋಜನ್, ಲ್ಯಾಕ್ಟೇಟ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್, ಇದು ನಾವು ಹಾಲೇ ಜಾಸ್ತಿ ಏನು ಲೀಟ್ರ್ ಗಟ್ಟಲೆ ಹಾಲು ಕುಡಿತೀವ, ಅಥವಾ ನಾವು ನಮ್ಮ ಬಾಡಿನ ಅಷ್ಟೊಂದು ಅಸಿಡಿಕ್ ಸ್ಟೇಟಿಗೆ ತೊಗೊಂಡು ಹೋಗ್ತೀವ, ಅಥವಾ ಅಂಥ ಕಾಂಪೌಂಡನ್ನು ಉತ್ಪಾದನೆ ಮಾಡುವಂಥ ಅಸಿಡಿಕ್ ಆಗುವಂಥ ಅಂಶವನ್ನು ನಾವು ತಿಂತಾ ಇರ್ತೀವ. ಅದು ಹೇಗೆ ನಮ್ಮ ದೇಹಕ್ಕೆ ಇಷ್ಟೊಂದು ಲ್ಯಾಕ್ಟಿಕ್ ಆ್ಯಸಿಡ್ ಬರುತ್ತೆ, ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಮ್ಮ ದೇಹದಲ್ಲಿ ಪೈರುವೇಟ್ ಅಂತ ಒಂದು ಮಿಡಲ್ ಮ್ಯಾನ್ ಇದೆ, ಅಂದರೆ ಅದರಿಂದ ನಮ್ಮ ದೇಹಕ್ಕೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗುವಂಥದ್ದು. ಈ ಪೈರುವೇಟ್ ಅನ್ನುವಂಥದ್ದು ನೇರವಾಗಿ ಎಲ್ಲಿಂದ ಬರುತ್ತೆ? ಈ ಪೈರುವೇಟ್ ಅನ್ನುವಂಥದ್ದು ನೇರವಾಗಿ ನಾವು ತಿನ್ನುವಂಥ ಗ್ಲೂಕೋಸ್ನ ಅಂಶದಿಂದ ಬರುತ್ತೆ, ಅಥವಾ ನಮ್ಮ ದೇಹದಲ್ಲಿನ ಗ್ಲೂಕೋಸಿನ ಪ್ರಮಾಣದಿಂದ ಈ ಪೈರುವೇಟ್ ಲ್ಯಾಕ್ಟಿಕ್ ಆ್ಯಸಿಡ್ನ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಅಂದರೆ ದೇಹದ ಒಳಗೆ ಗ್ಲೂಕೋಸಿನ ಪ್ರಮಾಣದ ಹೆಚ್ಚು ಕಡಿಮೆ ಅಥವಾ ಅದರ ಪ್ರಮಾಣಕ್ಕೆ ಸರಿಯಾಗಿ ಅಥವಾ ಅದರಿಂದ ಈ ಪೈರುವೇಟ್ ಉತ್ಪಾದನೆ, ಪೈರುವೇಟ್ ಜಾಸ್ತಿ ಮಾಡುತ್ತೆ ನಮ್ಮ ಲ್ಯಾಕ್ಟಿಕ್ ಆ್ಯಸಿಡ್ನ ಲೆವೆಲನ್ನು. ಸೊ ಇದು ಒಂದಕ್ಕೊಂದು ಚೈನ್ ಲಿಂಕ್. ಗ್ಲೂಕೋಸ್ ಜಾಸ್ತಿ ಇದ್ದಾಗ ಪೈರುವೇಟಿಂದ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗುವಂಥದ್ದು. ಗ್ಲೂಕೋಸನ್ನು ನಾವು ಉಪಯೋಗಿಸಿದಷ್ಟು, ಗ್ಲೂಕೋಸ್ ನಮ್ಮ ದೇಹಕ್ಕೆ ಹೋದಷ್ಟು, ಅಥವಾ ಗ್ಲೂಕೋಸು ನಮ್ಮ ರಕ್ತದಲ್ಲಿ ರಿಲೀಸ್ ಆದಷ್ಟು ಅದು ಪೈರುವೇಟ್ನ ಜಾಸ್ತಿ ಮಾಡುತ್ತೆ. ಪೈರುವೇಟ್ ಅದನ್ನು ಲ್ಯಾಕ್ಟಿಕ್ ಆ್ಯಸಿಡ್ನ ಉತ್ಪಾದನೆಗೆ ಕಾರಣ ಮಾಡಿ ಕೊಡುತ್ತೆ. ಅಂದರೆ ಇದು ಗ್ಲೂಕೋಸಿನ ಪ್ರಮಾಣದ ಮೇಲೆ ನಿಂತಿದೆ ಅಂತಾಯಿತು. ಈಗ ಗ್ಲೂಕೋಸಿನ ವಿಚಾರಕ್ಕೆ ನಾನು ಆಲ್ರೆಡಿ ಬಂದುಬಿಟ್ಟೆ. ಈಗ ಗ್ಲೂಕೋಸಿನ ವಿಚಾರವನ್ನು ಹೇಳೋದಾದರೆ ನಿಮಗೆಲ್ರಿಗೂ ಗೊತ್ತಿದೆ, ಗ್ಲೂಕೋಸಿನ ಇನ್ನೊಂದು ಅಂಶ ಅಥವಾ ಇನ್ನೊಂದು ಅದನ್ನು ನೇರವಾಗಿ ಹೇಳಬೇಕು ಅಂದರೆ ಶುಗರ್. ಗ್ಲೂಕೋಸ್ ಅಂದರೆ ಏನು? ಸಕ್ಕರೆಯ ಅತಿಯ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಸಕ್ಕರೆಯ ಅಂಶ ದೇಹದಲ್ಲಿ ಇರುವಂಥದ್ದು ಅಂತ. ಈಗ ನಾವು ತಿಂದಿರುವಂಥ ಎಲ್ಲ ಅಂಶಗಳು ಗ್ಲೂಕೋಸ್ಗೆ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ನಾವು ನೇರವಾಗಿ ಗ್ಲೂಕೋಸನ್ನೇ ಕೊಟ್ಟಾಗ ಅಥವಾ ನೇರವಾಗಿ ನಾವು ಶುಗರ್ನ ಅಂಶವನ್ನು ಕೊಟ್ಟಾಗ ಶುಗರು ಗ್ಲೂಕೋಸ್ಗೆ ಕನ್ವರ್ಟ್ ಆಗುತ್ತೆ. ನಮ್ಮ ದೇಹಕ್ಕೆ ನಾವು ಕೊಡುವಂಥ ಆಹಾರದಲ್ಲಿ ಗ್ಲೂಕೋಸಿನ ಪ್ರಮಾಣ ಅತಿ ಇದ್ದಾಗ ಅಥವಾ ಶುಗರ್ನ ಪ್ರಮಾಣ ಜಾಸ್ತಿ ಇದ್ದಾಗ, ಅಂದರೆ ಅತಿಯಾಗಿ ಶುಗರ್ ಇರುವಾಗ ದೇಹದ ರಕ್ತದಲ್ಲಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರ್ಬೋದು, ಡಯಾಬಿಟಿಕ್ ಕಂಡೀಷನ್ ಇರ್ಬೋದು, ಇದರಲ್ಲಿ ರಕ್ತದಲ್ಲಿರುವಂಥ ಶುಗರ್ನ ಅಂಶವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅದನ್ನು ಬ್ಯಾಲೆನ್ಸ್ ಮಾಡುವ ಹಂತದಲ್ಲಿ ಟ್ರೈಗ್ಲಿಸರೈಡ್ಸ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರೈಗ್ಲಿಸರೈಡ್ಸ್ನ ಪ್ರಮಾಣ ಜಾಸ್ತಿ ಆದಾಗ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಅದು ಸ್ಟೋರೇಜ್ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಇದು ಒಂದು. ಇನ್ನೊಂದು, ನಾವು ಹೈ ಶುಗರ್ ಡಯಟ್ ಅಥವಾ ನಾವು ತುಂಬ ಕಾರ್ಬೋಹೈಡ್ರೇಟ್ಸಿಂದನೇ ಸೇರಿರುವಂಥ ಆಹಾರ ತಗೊಳ್ತಾ ಹೋದ ಹಾಗೆ ನಿಮಗೆ ಇನಿಷಿಯಲಿ ಟ್ರೈಗ್ಲಿಸರೈಡ್ಸ್ನ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಕಾಣಿಸುತ್ತೆ. ಹೋಗ್ತಾ ಹೋಗ್ತಾ ಅದು LDL ಕೊಲೆಸ್ಟ್ರಾಲ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಸೊ ಈ LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇವೆಲ್ಲ ನಿಮಗೆ ಕೇಳ್ತಾ ಇದ್ದರೆ ಇದು ಎಲ್ಲೋ ಒಂದು ಕಡೆ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಇದು ಸಮಸ್ಯೆ ಆಗ್ಬೋದು, ಹಾರ್ಟ್ಗೆ ಸಮಸ್ಯೆ ಆಗ್ಬೋದು ಅಂತೆಲ್ಲ ನೀವು ಡಾಕ್ಟ್ರು ಹೇಳಿರೋದನ್ನು ಕೇಳ್ತೀರಿ. ಹಾಗಾಗಿ ಈಗ ನಾನು ನಿಮಗೆ ಮೇ ಬಿ ನಿಮ್ಮ ಹಾರ್ಟಿನ ಹೃದಯ ಸಂಬಂಧದ ಟಾಪಿಕ್ಕಿಗೆ ಹತ್ರ ಬರ್ತಾ ಇದ್ದೀನಿ, ಅಥವಾ ನಿಮ್ಗೆ ಅದು ಅರ್ಥ ಆಗ್ತಾ ಇರ್ಬೋದು ಅಂದ್ಕೊತೀನಿ.
ಟ್ರೈಗ್ಲಿಸರೈಡ್ಸ್ನ ಪ್ರಮಾಣ ನಾವು ತುಂಬ ಶುಗರ್ನ ಕೊಟ್ಟಾಗ ಜಾಸ್ತಿ ಆಗುತ್ತೆ. ಎಟ್ ದ ಸೇಮ್ ಟೈಮ್ ನಾವು ತುಂಬ ಶುಗರ್ ಇರುವಂಥ ಅಂಶ ಅಥವಾ ಸಕ್ಕರೆಯ ಪ್ರಮಾಣದ ಆಹಾರ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಆಹಾರವನ್ನು ಜಾಸ್ತಿ ತಗೊಳ್ತಾ ಹೋದ ಹಾಗೆ ನಮ್ಮ ದೇಹದಲ್ಲಿ LDL ಕೊಲೆಸ್ಟ್ರಾಲ್ನ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಇದು ನಿಮಗೆ ಡಯಾಬಿಟೀಸ್ ಬರಬೇಕು ಅಥವಾ ಡಯಾಬಿಟೀಸ್ ಬರದೇ ಇರುತ್ತೆ, ಯಾವುದಾದ್ರೂ ಕಂಡೀಷನಲ್ಲಿ ಆಗಿರ್ಬೋದು, LDL ಕೊಲೆಸ್ಟ್ರಾಲ್ನ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಹಂತಕ್ಕೆ ನಮಗೆ ಹೃದಯ ಸಂಬಂಧಿ ವಿಚಾರವಾಗಿದೆ. ಇದು ಇಲ್ಲಿಯ ತನಕ ನಾನು ಹೇಳಿರುವಂಥದ್ದು ತಿನ್ನೋದ್ರಿಂದ ಟ್ರೈಗ್ಲಿಸರೈಡ್ಸ್ ಅಥವಾ ಕೊಲೆಸ್ಟ್ರಾಲ್ ಇದರೆಲ್ಲದರ ಪ್ರಮಾಣ ಜಾಸ್ತಿ ಆಗುವಂಥ ವಿಚಾರವಾಗಿದೆ. ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ರಕ್ತದಲ್ಲಿನ ಸಕ್ಕರೆಯ ಅಂಶ. ಅಂದರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು? ರಕ್ತದಲ್ಲಿನ ಸಕ್ಕರೆಯ ಅಂಶ ಅಂತಾಯಿತು. ಈ ಸಕ್ಕರೆಯ ಅಂಶ ನೀವು ಹೇಳ್ಬೋದು, ನಾನು ಏನು ತಿಂತಾನೇ ಇಲ್ಲ, ನಾನು ತಿನ್ನೋದೇ ಕಡಿಮೆ, ನನ್ನ ಫುಡ್ಡು ತುಂಬ, ನನ್ನ ಡಯಟ್ ತುಂಬ ಒಳ್ಳೆಯ ಆಹಾರ ತಿಂತೀನಿ, ನನ್ನ ಡಯಟಲ್ಲಿ ತುಂಬ ಪ್ರೋಟೀನ್ ಇದೆ, ನನ್ನ ಡಯಟಲ್ಲಿ ತುಂಬ ಬೇರೆ ಅಂಶಗಳಿದೆ, ನಾನು ಸಕ್ಕರೆಯ ಅಂಶ ಇರುವಂಥ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣವನ್ನು ಅತಿ ಕಡಿಮೆ ತಗೊತೀನಿ, ಆದರೂ ಕೂಡ ನನ್ನ ದೇಹದಲ್ಲಿ ಅಥವಾ ಯಾರೋ ಒಬ್ಬರಿಗೆ ನಿಮ್ಮ ಸುತ್ತಮುತ್ತ ಇರುವಂಥವರು ಅಥವಾ ಯಾರೋ ನಿಮ್ಗೆ ಕೇಳ್ಪಟ್ಟಿರುವವರು ಹಾರ್ಟ್ ಅಟ್ಯಾಕಿಂದ ಭಾಳ ಚಿಕ್ಕ ವಯಸ್ಸಲ್ಲಿ ಸತ್ತು ಹೋಗಿದ್ದಾರೆ ಅಂತಂದರೆ, ಇಲ್ಲ ಅವ್ರ ಡಯಟ್ ತುಂಬ ಚೆನ್ನಾಗಿತ್ತು, ಅವರ ಆಹಾರ ಕ್ರಮ ಬಹಳ ಚೆನ್ನಾಗಿತ್ತು, ಆದರೂ ಕೂಡ ಯಾಕೆ ಈ ಥರದ ಸಮಸ್ಯೆ ಆಗಿದೆ, ಇಲ್ಲಿ ಅವರು ಶುಗರ್ ಏನು ಅಂಥ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನು ತಿಂತಿರಲಿಲ್ಲ ಅಂತ ಬರ್ಬೋದು. ಈಗ ಇಲ್ಲೇ ಇರುವಂಥದ್ದು ನಿಮ್ಮ ದೇಹದಲ್ಲಿನ ಸಕ್ಕರೆಯ ಅಂಶ ಜಾಸ್ತಿ ಆಗಲಿಕ್ಕೆ ನೀವು ಶುಗರನ್ನೇ ತಿನ್ನಬೇಕು ಅನ್ನುವಂಥ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣವೇ ಅತಿಯಾಗಿರಬೇಕು ಅನ್ನುವಂಥ ರೂಲ್ ಏನೂ ಇಲ್ಲ. ಅಂದರೆ ಅದು ಒಂದೇ ಅಂಶ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೆ ಇನ್ನೊಂದು ಅಂಶ ಅಥವಾ ಇನ್ನು ಬೇರೆ ಅಂಶ ಯಾವುದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಜಾಸ್ತಿ ಮಾಡುವಂಥದ್ದು? ಅದನ್ನು ನಾವು ಅಡ್ರಿನಲಿನ್ ಅಂತ ಕರಿತೀವಿ. ಅಡ್ರಿನಲಿನ್ ಅನ್ನುವಂಥದ್ದನ್ನು ನೀವು ಅದೊಂದು ಟ್ರಾನ್ಸ್ಮಿಟರ್ ಅಥವಾ ಅದು ಒಂದು ಸಂಕೇತಗಳನ್ನು ಕಳಿಸುವಂಥದ್ದು ಅಂತ ಕನ್ಸಿಡರ್ ಮಾಡಿದ್ರು ಕೋರ್ಟಿಸೋಲ್ನ ಲೆವೆಲ್, ದೇಹದ ಒಳಗೆ ಕೋರ್ಟಿಸೋಲ್ನ ಲೆವೆಲ್ನ ಜಾಸ್ತಿ ಮಾಡುವಂಥದ್ದು ಈ ಅಡ್ರಿನಲಿನ್ನ ಫಂಕ್ಷನ್ನಿಂದ. ಈ ಅಡ್ರಿನಲಿನ್ನ ಫಂಕ್ಷನ್ನಿಂದ ಕೋರ್ಟಿಸೋಲ್ ಏನು ರಿಲೀಸ್ ಆಗುತ್ತೆ, ಈ ಕೋರ್ಟಿಸೋಲ್ ಏನಿದೆ ಇದು ಪರೋಕ್ಷವಾಗಿ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಏರಿಕೆ ಮಾಡಲಿಕ್ಕೆ ಅಥವಾ ಆ ಪ್ರೋಸೆಸ್ಸಲ್ಲಿ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಅತಿಯಾಗಿ ಏರಿಕೆ ಮಾಡುತ್ತೆ. ಈ ಕೋರ್ಟಿಸೋಲ್ ಅಂದರೆ ಏನು ಅಂತಂದರೆ ಅದನ್ನೇ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರೆಯುವಂಥದ್ದು. ಈ ಅಡ್ರಿನಲಿನಿಂದ ಗ್ಲೂಕೋಸ್ನ ಪ್ರಮಾಣ ಏರಿಕೆ ಆಗುತ್ತೆ. ಈ ಅಡ್ರಿನಲಿನ್ನ ಏರಿಕೆಗೆ ಕಾರಣ ಆಗುವಂಥದ್ದು ನಮ್ಮ ಸ್ಟ್ರೆಸ್. ಯಾವ ಥರದ ಸ್ಟ್ರೆಸ್, ಹೇಗೆ ಸ್ಟ್ರೆಸ್ಸು ಅಡ್ರಿನಲಿನ ಏರಿಕೆ ಕಾರಣ ಆಗುತ್ತೆ, ಈ ಅಡ್ರಿನಲಿನ ಏರಿಕೆಯಿಂದ ಗ್ಲೂಕೋಸ್ನ ಪ್ರಮಾಣ ರಕ್ತದಲ್ಲಿ ಹೇಗೆ ಏರಿಕೆ ಆಗುತ್ತೆ, ಅದು ನಾನು ಇದಾಗಲೇ ಮೊದಲು ಸ್ಟ್ರೆಸ್ ಬಗ್ಗೆ ಮಾತಾಡುವಾಗ ಈ ವಿಚಾರವನ್ನು ಹೇಳಿದ್ದೀನಿ. ಆದರೆ ಇಲ್ಲಿ ಹೃದಯಕ್ಕೆ ಅದು ಹೇಗೆ ಸಂಬಂಧಪಡುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ನಮಗೆ ಯಾವುದೋ ಒಂದು ವಿಚಾರದಲ್ಲಿ ಅಕ್ಯೂಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಸಡನ್ನಾಗಿ ಯಾವುದೋ ಒಂದು ವಿಚಾರಕ್ಕೆ ಸ್ಟ್ರೆಸ್ ಬರುತ್ತೆ, ಅದಕ್ಕೆ ಅದು ಒಂಥರ ದೇಹದ ಡಿಫೆನ್ಸಿವ್ ಮೆಕ್ಯಾನಿಸಮ್. ಅಂದರೆ ಸಡನ್ನಾಗಿ ಸ್ಟ್ರೆಸ್ ಬಂದ ತಕ್ಷಣ ನಮಗೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನಾವು ನಾಯಿ ಅಟ್ಟಿಸ್ಕೊಂಡು ಬಂತು ಅಂದ ತಕ್ಷಣ ಹೆದರ್ಕೊಂಡು ಓಡ್ತೀವಿ ಅಂತ ಇಟ್ಕೊಳ್ಳಿ. ಆ ಹೆದರ್ಕೊಂಡು ಓಡುವಾಗ ಆ ಓಡಲಿಕ್ಕೆ ಬೇಕಾಗುವಂಥ ಶಕ್ತಿ ಬೇಕು ನಮಗೆ. ಅದು ಏನು ಅಕ್ಯೂಟ್ ಸ್ಟ್ರೆಸ್ ಅಥವಾ ಅದು ಸಡನ್ನಾಗಿ ಬಂದಿರುವಂಥದ್ದು, ಅದರಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ನಮಗೆ ಶಕ್ತಿ ಬೇಕು. ಆಗ ನಮ್ಮ ದೇಹಕ್ಕೆ ಎಲ್ಲ ಶಕ್ತಿ ಬೇಕಾಗೋದ್ರಿಂದ ಅಡ್ರಿನಲಿನ್ ಗ್ರಂಥದಿಂದ ಏನಾಗುತ್ತೆ, ಸಡನ್ನಾಗಿ ಸಕ್ಕರೆಯ ಪ್ರಮಾಣ ರಕ್ತಕ್ಕೆ ರಿಲೀಸ್ ಆಗುತ್ತೆ. ಅದನ್ನು ದೇಹ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಆ ಹಂತಕ್ಕೆ ನಮಗೆ ಎಷ್ಟು ಎನರ್ಜಿ ಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಆದರೆ ಕ್ರೋನಿಕಲಿ ನಾವು ಸ್ಟ್ರೆಸ್ಸಲ್ಲಿದ್ದರೆ, ಅಂದರೆ ನಾವು ಭಾಳ ಲಾಂಗ್ ಟರ್ಮಿಂದ ಯಾವುದೋ ಒಂದು ವಿಚಾರಕ್ಕೆ ಇರಬಹುದು, ಅದು ನಮಗೆ ನಾವು ಕಳ್ಕೊಂಡಿರುವಂಥ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸ್ಟ್ರೆಸ್ ಇರ್ಬೋದು, ಕೆಲಸದ ಸಂಬಂಧಿ ಸ್ಟ್ರೆಸ್ ಇರ್ಬೋದು ಅಥವಾ ಇಂಥದ್ದೇನೋ ಮಾಡಲೇಬೇಕು ಅನ್ನುವಂಥ ತುಡಿತದ ಸ್ಟ್ರೆಸ್ ಇರ್ಬೋದು, ಹೀಗೆ ಆಗಬೇಕು ಅನ್ನುವಂಥ ಸ್ಟ್ರೆಸ್ ಇರ್ಬೋದು. ಇವೆಲ್ಲವನ್ನು ನಾವು ಕ್ರೋನಿಕ್ ಸ್ಟ್ರೆಸ್ ಅಂತ ತೊಗೊಳ್ಳೋದು. ನೀವು ಲಾಂಗ್ ಟೈಮಲ್ಲಿ ಇಂಥ ಸ್ಟ್ರೆಸ್ಸನ್ನು ತೊಗೊಂಡಾಗ ರಕ್ತಕ್ಕೆ ಸಕ್ಕರೆಯ ಪ್ರಮಾಣ ರಿಲೀಸ್ ಆಗ್ತಾನೇ ಹೋಗುತ್ತೆ. ನೀವು ತಿಂದೇ ಇರಿ, ನೀವೇನಾದರೂ ಆಹಾರ ಕೊಡದೇ ಇರಿ, ನೀವು ಉಪವಾಸ ಮಾಡಿ ಏನಾದರೂ ಮಾಡಿ, ನಿಮಗೆ ರಕ್ತಕ್ಕೆ ಸಕ್ಕರೆಯ ಅಂಶ ರಿಲೀಸ್ ಆಗ್ತಾನೆ ಹೋಗುತ್ತೆ. ಈ ಸಕ್ಕರೆಯ ಅಂಶ ಏನಿದೆ ಇದು ರಕ್ತದಲ್ಲಿ ಇರೋದ್ರಿಂದ ಅದು ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಏರಿಕೆ ಆಗಲಿಕ್ಕೆ ಹೇಗೆ ಕಾರಣ ಆಗುತ್ತೆ ಅಥವಾ ಹೈಪಾಕ್ಸಿಯಾ ಸಿಚುವೇಶನ್ಗೆ ಹೇಗೆ ಕಾರಣ ಆಗುತ್ತೆ
ಅನ್ನೋದು ಇಲ್ಲಿಂದನೇ ಬಂದಿರುವಂಥದ್ದು. ಹೇಗೆ ಅಂದರೆ ನಮ್ಮ ಸ್ಟ್ರೆಸ್. ಮೊದಲು ರಕ್ತಕ್ಕೆ ಸಕ್ಕರೆ ಅಂಶ ಬಿಡುಗಡೆ ಆಗುತ್ತೆ, ಅದು ಪೈರುವೇಟ್ ಅಂಶಕ್ಕೆ ಕಾರಣ ಆಗುತ್ತೆ. ಪೈರುವೇಟಿಂದ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ, ಆ ಲ್ಯಾಕ್ಟಿಕ್ ಆ್ಯಸಿಡು ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗುತ್ತೆ. ಈಗ ನಿಮಗೆ ಬಹುಶಃ ಅರ್ಥ ಆಗಿರ್ಬೋದು ಸ್ಟ್ರೆಸ್ ಅನ್ನುವಂಥದ್ದು ಯಾವ ರೂಪದಲ್ಲಿ ಕೆಲಸ ಮಾಡುತ್ತೆ, ಹೇಗೆ ಲ್ಯಾಕ್ಟಿಕ್ ಆ್ಯಸಿಡ್ ಜಾಸ್ತಿ ಮಾಡಿ ಹೇಗೆ ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗುತ್ತೆ. ಈ ಹೈಪಾಕ್ಸಿಯಾ ಸಿಚುವೇಶನ್ ಅಥವಾ ಇದು ನಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಹೇಗೆ ಕಾರಣ ಅನ್ನೋದನ್ನು ನಾನು ಮೊದಲೇ ಇದು ಮಾತು ಶುರು ಮಾಡುವಾಗಲೇ ಹೇಳಿದೆ. ಸೊ ಇಲ್ಲಿ ನಿಮಗೆ ಅರ್ಥ ಆಗಿರಬೇಕಾಗಿರುವಂಥದ್ದು ಸಕ್ಕರೆಯ ಅಂಶ. ಸಕ್ಕರೆ ಅಂಶ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು. ಯಾರಾದರೂ ತುಂಬ ಎಕ್ಸಸೈಸಸ್ ಮಾಡ್ತಾ ಇದ್ದರೆ ಅಥವಾ ತುಂಬ ಓವರ್ ಎಕ್ಸಸೈಸಸ್ ಅಂತ ಹೇಳ್ತೀವಲ್ಲ, ಅತಿಯಾಗಿ ದೇಹನ ಹಾರ್ಟ್ ಬೀಟ್ ತುಂಬ ಜಾಸ್ತಿ ತೊಗೊಂಡು ಹೋಗೋದು ಅಥವಾ ಅತೀ ಆಗದೇ ಇರುವಷ್ಟು ಮಾಡುವಂಥದ್ದು, ಹೀಗೆ ಮಾಡಿದಾಗ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರುವುದು ನಿಮಗೆ ಗೊತ್ತಿರುವಂಥ ಉದಾಹರಣೆ ಇದೆ. ಈ ಕಂಡೀಷನಲ್ಲಿ ಕೂಡ ಇದೇ ಸಿಚುವೇಶನ್ ಬರುವಂಥದ್ದು. ಏನಂದರೆ ಅಡ್ರಿನಲಿನ್ ಅಂಶ ಜಾಸ್ತಿ ಆಗಿ ಅದರಿಂದ ನಿಮಗೆ ರಕ್ತದಲ್ಲಿ ಲ್ಯಾಕ್ಟಿಕ್ ಅಂಶ ಜಾಸ್ತಿ ಆಗಿ ಆ ಲ್ಯಾಕ್ಟಿಕ್ ಆ್ಯಸಿಡಿಂದ ಆಕ್ಸಿಜನ್ ಸಪ್ಲೈ ಇಲ್ಲದೆ ಹಾಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದು ಸತ್ತು ಹೋಗುವಂಥ ಸಿಚುವೇಶನ್ ಜಾಸ್ತಿ ಆಗಿರುತ್ತೆ. ಅಥವಾ ಇನ್ನೂ ತುಂಬ ಕಂಡೀಷನಲ್ಲಿ ಕ್ರೋನಿಕ್ ಸ್ಟ್ರೆಸ್ ಅಂತ ನಾನು ಆಗಲೇ ಹೇಳಿದೆ. ಕ್ರೋನಿಕ್ ಸ್ಟ್ರೆಸ್ ಅಂತಂದರೆ ಯಾರನ್ನಾದರೂ ಕಳ್ಕೊಂಡಿರ್ಬೋದು ಅಥವಾ ಯಾವುದಾದ್ರೂ ಇದ್ದಕ್ಕಿದ್ದ ಹಾಗೆ ಭಾಳ ದಿನದಿಂದ ಕಾಡುವಂಥ ನೋವಿರ್ಬೋದು, ಅಥವಾ ಯಾರಾದರೂ ಜೊತೆಲಿದ್ದವರು ಇದ್ದಕ್ಕಿದ್ದಾಗೆ ಬಿಟ್ಟು ಹೋಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅಥವಾ ಆಫೀಸಲ್ಲಿ ಏನಾದರೂ ಟೆನ್ಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಭಯದ ವಾತಾವರಣ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಆ ಭಯ ಯಾವಾಗಲೂ ಕಾಡ್ತಾ ಇರ್ಬೋದು, ಅಥವಾ ಆಂಗ್ಸೈಟಿ, ಈ ಆಂಗ್ಸೈಟಿ ಕೂಡ ಇರ್ಬೋದು. ತುಂಬ ಸಂದರ್ಭಗಳಲ್ಲಿ ನಮಗೆ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದು ಯಾವುದೋ ಒಂದು ನಮ್ಮನ್ನು ಕಾಡ್ತಾ ಇರಬಹುದು. ಈ ಥರದ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಅದು ನಿಮ್ಮ ದೇಹದಲ್ಲಿನ ಅಡ್ರಿನಲಿನ್ ಅಂಶ ಅಥವಾ ಕೋರ್ಟಿಸೋಲ್ನ ಅಂಶ ಅಥವಾ ಸ್ಟ್ರೆಸ್ನ ಪ್ರಮಾಣವನ್ನು ಏರಿಕೆ ಮಾಡ್ತಾ ಹೋಗುತ್ತೆ. ಅದು ನಿಮಗೆ ಕಾನ್ಸ್ಟೆಂಟ್ ಆಗಿ ತುಂಬ ನಿರಂತರವಾಗಿ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನೀವೇನೂ ಸಕ್ಕರೆಯ ಅಂಶದ ಆಹಾರ ತಿಂದೇ ಇದ್ದರೂ ಕೂಡ ರಿಲೀಸ್ ಮಾಡ್ತಾ ಹೋಗುತ್ತೆ. ಈ ಸಿಚುವೇಶನ್ ನಿಮಗೆ ಯಾವಾಗಲೂ ಡೇಂಜರಸ್ ಆಗಿಯೇ ಇರುವಂಥದ್ದು. ಅಂದರೆ ಈ ಸಿಚುವೇಷನಲ್ಲಿ ನೀವು ಎಲ್ಲ ದೇಹದ ಇತರ ಭಾಗಗಳಿಗಿಂತ ಅತಿ ಹೆಚ್ಚಾಗಿ ನೋವು ಕೊಡೋದು ಅಥವಾ ಪ್ರೆಷರ್ ಕೊಡುವಂಥದ್ದು ನಿಮ್ಮ ಹಾರ್ಟ್ ಮಸಲ್ಗಾಗಿರುತ್ತೆ. ಅಂದರೆ ನಾವು ನಮ್ಮ ಈ ಪ್ರೋಸೆಸ್ಸಿಂದ ಅಥವಾ ನಮ್ಮ ಈ ಎಲ್ಲ ಕ್ರೋನಿಕ್ ಸ್ಟ್ರೆಸ್ಸಿಂದ, ಯಾವುದೇ ಒಂದು ರೂಪದ ಕ್ರೋನಿಕ್ ಸ್ಟ್ರೆಸ್ ಆಗಿರ್ಬೋದು, ಇದರಿಂದ ದೇಹದಲ್ಲಿನ ಅಡ್ರಿನಲಿನ್ ಅಂಶ ಜಾಸ್ತಿ ಆಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ನಮ್ಮ ನೇರವಾಗಿ ಪ್ರಭಾವ ಬೀರುವಂಥದ್ದು ನಮ್ಮ ಹಾರ್ಟ್ ಮಸಲ್ ಮೇಲೆಯೇ. ಹಾಗಾಗಿ ಇದು ಹಾರ್ಟ್ ಮಸಲ್ಗೆ ಬಹಳ ಡೇಂಜರಸ್ ಅಂಶ ಅಂತ ಹೇಳ್ಬೋದು. ಆಗಲೇ ಹೇಳಿದೆ ತುಂಬ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗುತ್ತೆ ಅಂಥೇಳಿ. ಅಂದರೆ ನೀವು ಅತಿ ಹೆಚ್ಚು ದೇಹದಲ್ಲಿ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಇದ್ದಾಗ ಅದು ಆಟೋಮ್ಯಾಟಿಕಲಿ ಇರೆಗ್ಯುಲರ್ ಹಾರ್ಟ್ ಬೀಟ್, ಅಂದರೆ ಹಾರ್ಟ್ ಬೀಟಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡುತ್ತೆ. ಆಗ ಹಾರ್ಟ್ ಬೀಟ್ನ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ ಅದು ನೇರವಾಗಿ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರವಾಗಿದೆ. ಅಂದರೆ ನಿಮಗೆ ಕ್ರೋನಿಕ್ ಸ್ಟ್ರೆಸ್ಸಲ್ಲಿ ನಿಮಗೆ ಯಾವಾಗೋ ಇದ್ದಕ್ಕಿದ್ದಾಗೆ ನಿಮಗೆ ಗೊತ್ತಿರೋದಿಲ್ಲ, ನಿಮ್ಗೆ ಒಳಗಡೆನೇ ಸ್ಟ್ರೆಸ್ ಇರುತ್ತೆ ಅಥವಾ ಏನೋ ಇರುತ್ತೆ, ತಲೆಯಲ್ಲಿ ಯಾವುದೋ ಒಂದು ಅಂಶ ಕೊರಿತಾ ಇರುತ್ತೆ. ಅಥವಾ ಕೊರೆತ ಅನ್ನೋದಕ್ಕಿಂತ ಯಾವುದನ್ನು ತುಂಬ ಅತಿಯಾಗಿ ಇದು ಹೀಗೆ ಇರಬೇಕು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ತುಂಬ ಇಂಥದ್ದು ನಾನು ಇಷ್ಟು ಸಮಯದೊಳಗೆ ಇಷ್ಟು ಕೆಲಸವನ್ನು ಮಾಡಿ ಮುಗಿಸ್ಬೇಕು, ಅಥವಾ ಇದನ್ನು ನಾನು ಎಟ್ ಎನಿ ಕಾಸ್ಟ್ ಇದನ್ನು ಸಾಧಿಸಬೇಕು, ಅಥವಾ ನಾನು ಇವತ್ತು ಇದೊಂದು ಬಿಸ್ನೆಸ್ ಶುರು ಮಾಡಿದ್ದೀನಿ, ಅಥವಾ ಇದು ಯಾವುದೋ ಒಂದು ಹೊಸ ಉದ್ಯಮವನ್ನು ವೆಂಚರ್ನ ಶುರು ಮಾಡಿದ್ದೀನಿ, ಇದನ್ನು ಇನ್ನೊಂದು 2 ವರ್ಷದಲ್ಲಿ ನಾನು ಈ ಸಿಚುವೇಶನ್ಗೆ ತೊಗೊಂಡು ಹೋಗಿ ನಿಲ್ಲಿಸಬೇಕು, ಹಾಗೆ ನಿಲ್ಲಿಸಿದ್ರೆ ಮಾತ್ರ ನಾನು ಇದರಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ, ಅಥವಾ ನಾನು ಹಾಗೆ ತೊಗೊಂಡೋಗಿ ನಿಲ್ಲಿಸಿದ್ರೆ ಮಾತ್ರ ನನಗೆ ಒಂದು ಬೆಲೆ, ಅಥವಾ ಈ ಥರದ ಏನೋ ಒಂದು ತಲೆಯಲ್ಲಿ ಇರುತ್ತೆ. ಆ ಗೋಲ್ನ ಕಡೆಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ನಿದ್ದೆನೂ ಬಿಡ್ಬೋದು, ಅಥವಾ ಅದಕ್ಕೋಸ್ಕರ ಅತಿ ಹೆಚ್ಚು ಕೆಲಸ ಕೂಡ ಮಾಡ್ಬೋದು, ಅಥವಾ
ಇಡೀ ದಿನ ಇಡೀ ಹೊತ್ತು ಅಥವಾ ಯಾವಾಗಲೂ ಕೂಡ ಅದನ್ನು ಹೇಗೆ ಮಾಡೋದು, ಇದನ್ನು ಹೇಗೆ ಮಾಡೋದು, ಇದನ್ನು ಎಲ್ಲಿಗೆ ಹೇಗೆ ತೊಗೊಂಡು ಹೋಗೋದು, ಈಗ ಯಾರನ್ನು ಒಂದು ನಿಮಿಷ ಕೂಡ ನಿಮ್ಮ ದೇಹದಲ್ಲಿ ರೆಸ್ಟ್ ಕೊಡದೆ ಅಥವಾ ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡ್ಗೆ ಅಥವಾ ನಿಮ್ಮ ಇಡೀ ಪ್ರೋಸೆಸ್ಗೆ ಎಲ್ಲೂ ರೆಸ್ಟ್ ಇಲ್ಲದೆ ಅದರ ಬಗ್ಗೆನೇ ಯೋಚನೆ ಮಾಡಿ ಅದರ ಬಗ್ಗೆನೇ ಕೆಲಸ ಮಾಡ್ಕೊಂಡಿದ್ದಾಗ ಅದು ಒಂಥರ ಫೋರ್ಸ್ಫುಲಿ, ಅಂದರೆ ಅದೊಂಥರ ಸ್ಟ್ರೆಸ್ ಕ್ರಿಯೇಟ್ ಮಾಡಿದ ಹಾಗೆ. ಅದನ್ನ ಫೋರ್ಸ್ಫುಲಿ ನೀವು ಪದೇ ಪದೇ ಮಾಡ್ಕೊಂಡು ಹೋಗೋದು, ಅಂದರೆ ಅದಕ್ಕೊಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ಕೊಂಡು ಹೋಗೋಕ್ಕೆ ನಿಂತಾಗ ಕೂಡ ನಿಮ್ಗೆ ಈ ಥರದ ಸ್ಟ್ರೆಸ್ ಆಗ್ಬೋದು. ಆಗಲೇಬೇಕು ಅಂತಲ್ಲ, ಅದು ಕೂಡ ಸ್ಟ್ರೆಸ್ಗೆ ಕಾರಣ ಆಗ್ಬೋದು. ಬಹಳಷ್ಟು ಜನರು ಅದನ್ನು ಎಂಜಾಯ್ ಮಾಡ್ಬೋದು, ಬಹಳಷ್ಟು ಜನ ಅದನ್ನು ನಾರ್ಮಲ್ ಆಗಿ ತೊಗೊಂಡು ಅದನ್ನು ದಿನ ಇಟ್ ಈಸ್ ಅ ಮೈಲ್ ಸ್ಟೋನ್, ದಿನ ಇದನ್ನೇನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಬಹಳಷ್ಟು ಜನರಿಗೆ ಅದು ಅತಿಯಾಗಿ ಗೊತ್ತಿಲ್ಲದ ರೂಪದಲ್ಲಿ ಸ್ಟ್ರೆಸ್ಗೆ ಕಾರಣ ಆಗ್ಬೋದು. ಅದರಿಂದ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗ್ಬೋದು. ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆದಾಗ ಹೈಪಾಕ್ಸಿಯಾ ಸಿಚುವೇಶನ್ಗೆ ಹೋಗುತ್ತೆ. ಈ ಹೈಪಾಕ್ಸಿಯಾ ಸಿಚುವೇಶನ್ಗೆ ಹೋದಾಗ ಇರೆಗ್ಯುಲರ್ ಹಾರ್ಟ್ ಬೀಟ್ ಅನ್ನೋದು ಅದರ ಜೊತೆಗೆ ಬರುವಂಥದ್ದು. ಅಂದರೆ ಹಾರ್ಟ್ ಬೀಟಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತೆ. ಒಂದೊಂದು ಸಲ ಸರಿ ಇರ್ತೀನಿ ನಾನು, ಏನೂ ಎದ್ದಿರಲ್ಲ, ಇದ್ದಕ್ಕಿದ್ದಂಗೆ ನನ್ನ ಹಾರ್ಟ್ ಬೀಟು ಮಲ್ಕೊಂಡಿದ್ದೀನಿ, ಹಾರ್ಟ್ ಬೀಟ್ ಭಾಳ ಜಾಸ್ತಿ ಆಗಿಬಿಟ್ಟಿತ್ತು ಅನ್ನೋದನ್ನು ನೀವು ಕೇಳಿರ್ಬೋದು. ಅಂದರೆ ನನ್ನ ಹತ್ರನೇ ಈ ಥರದಕ್ಕೆ ಬರುತ್ತೆ. ಇನ್ನು ತುಂಬ ಜನ ನನಗೆ ಇತ್ತೀಚೆಗೆ ಹೈಪರ್ ಟೆನ್ಷನ್ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಡಿಝಿ ಆಗ್ತಿದೆ, ಯಾಕೆ ಈ ಥರ ಎಲ್ಲ ಆಗ್ತಿದೆ, ನಂಗೆ ಹೈಪರ್ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ, ನನ್ನ ಹೈಪರ್ ಟೆನ್ಷನ್ ಲೆವೆಲ್ ಜಾಸ್ತಿ ಆಗಿ ಡಾಕ್ಟ್ರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅನ್ನುವ ಲೆವೆಲ್ಗೆ ಹೋಗಿರ್ತಾರೆ. ಇವೆಲ್ಲವೂ ಕೂಡ ನಿಮ್ಮ ತಿನ್ನುವ ಆಹಾರದಿಂದಲೇ ಬರಬೇಕು ಅಂತಿಲ್ಲ. ಇದು ನಿಮ್ಮ ಕ್ರೋನಿಕ್ ಸ್ಟ್ರೆಸ್ಸಿಂದ ಅಥವಾ ನಿಮಗೆ ಗೊತ್ತಿಲ್ಲದೆ ಆಗ್ತಾ ಇರುವಂಥ ಕ್ರೋನಿಕ್ ಸ್ಟ್ರೆಸ್ಸಿಂದ ಬರುವಂಥದ್ದು ಆಗಿರುತ್ತೆ. ಈಗ ನಿಮಗೆ ಒಂದು ಅಂದಾಜು ಸಿಕ್ಕಿರ್ಬೋದು, ನಮ್ಮ ಆರ್ಟ್ರಿಗಿರಬಹುದು ಅಥವಾ ನಮ್ಮ LDL ಕೊಲೆಸ್ಟ್ರಾಲ್ ಲೆವೆಲ್ ಇರಬಹುದು ಅಥವಾ ನಮ್ಮ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಇರಬಹುದು. ಇವೆಲ್ಲ ಒಂದಕ್ಕೊಂದು ಈ ಹೈಪಾಕ್ಸಿಯಾ ಸಿಚುವೇಶನ್ಗೂ ಹೇಗೆ ಕನೆಕ್ಟ್ ಆಗಿದೆ ಅಥವಾ ಹಾರ್ಟ್ ಅಟ್ಯಾಕ್ಗೆ ಹೇಗೆ ನೇರವಾಗಿ ರಿಲೇಟೆಡ್ ಆಗಿರುತ್ತೆ, ನಿಮಗೆ ಅದು ಹೊರಗಡೆ ಕಾಣಿಸದೇ ಇದ್ದರೂ ಕೂಡ ಅದು ಹೇಗೆ ಕಾರಣ ಆಗ್ಬೋದು ಅನ್ನೋದು ಒಂದು ಹಂತಕ್ಕೆ ಅರ್ಥ ಆಗಿರ್ಬೋದು. ಈಗ ಈ ಏನು ಹೈಪರ್ ಟೆನ್ಷನ್ ಏನಿದೆ ಅದು ಕೂಡ ಇದರದ್ದು ಒಂದು ಅಂಗ, ಅಂದರೆ ಅದು ಕೂಡ ಇದೇ ರೀಸನ್ನಿಂದ ಬರುತ್ತೆ. ಇನ್ನು ಆರ್ಟರಿ ಮಸಲ್ ಏನಿದೆ ಅದರ ಸ್ಟಿಫ್ನೆಸ್ ಅಥವಾ ಆರ್ಟ್ರಿ ಬ್ಲಾಕೇಜ್ ಅಂತ ಏನಿದೆ ಅದು ಕೂಡ ಇದರಿಂದನೇ ಬರುವಂಥದ್ದು. ಆರ್ಟ್ರಿ ಸ್ಟಿಫ್ನೆಸ್ ಆಗೋದು ಕೂಡ ಇದರಿಂದನೇ ಆಗುವಂಥದ್ದು. ಆರ್ಟರಿ ಏನಿದೆ, ಆರ್ಟರಿ ನಾನು ಆವಾಗಿಂದ ಆರ್ಟರಿ ಅಂತ ಉಪಯೋಗಿಸ್ತಾ ಇದ್ದೀನಿ. ಆರ್ಟರಿ ಅಂದರೆ ನಮ್ಮ ದೇಹದಲ್ಲಿ ಅಪಧಮನಿ ಅಂತ ಹೇಳ್ತೀವಿ. ಈ ಅಪಧಮನಿ, ಕನ್ನಡದಲ್ಲಿ ಅಪಧಮನಿ ಅಂತ ಕರಿತೀರಿ. ಈ ಅಪಧಮನಿಯಲ್ಲಿ ಸ್ಟಿಫ್ನೆಸ್ ಬರುವಂಥದ್ದು, ಅಂದರೆ ಅದು ತುಂಬ ಸ್ಟಿಫ್ ಆಗುವಂಥದ್ದು. ಸ್ಟಿಫ್ ಆಗೋ ಅಂದರೆ ಅದ್ರ ಮೂಮೆಂಟ್ ಜಾಸ್ತಿ, ಆರ್ಟ್ರಿ ಮೂವ್ ಆಗಬೇಕು. ಆರ್ಟ್ರಿನಲ್ಲಿ ನಿಮಗೆ ಕಾಂಟ್ರಾಕ್ಷನ್ ಅಂದರೆ ರಕ್ತ ಫ್ಲೋ ಆಗುವ ಹಾಗೆ ಅದರ ಕೆಲಸ ನಡಿಬೇಕು. ಆ ಸಂದರ್ಭದಲ್ಲಿ ಹಾರ್ಟ್ ಮಸಲ್ ಬ್ರೇಕ್ ಡೌನ್ ಆಗುವಂಥದ್ದು ಅಥವಾ ಅದು ಬ್ರೇಕ್ ಆಗುವಂಥ ಒಂದು ಸಂದರ್ಭ ಇರುತ್ತೆ. ಹಾರ್ಟ್ ಮಸಲ್ನ ಅಂಶ ಮಾತಾಡ್ತಾ ಇದ್ದೀನಿ, ಇಡೀ ಹಾರ್ಟ್ ಅಲ್ಲ ನಾನು ಹೇಳ್ತಾ ಇರೋದು. ಹಾರ್ಟ್ ಮಸಲ್ ಏನಿದೆ ಅದು ಬ್ರೇಕ್ ಆಗುವಂಥದ್ದು, ನ್ಯಾಕ್ರೋಸಿಸ್ ಅಂತ ಕರಿತೀವಿ. ಅದು ಸ್ವಲ್ಪ ಬ್ರೇಕ್ ಆಗುವಂಥದ್ದು. ಅದು ತುಂಬ ಸ್ಟಿಫ್ ಆದಾಗ, ಅದಕ್ಕೆ ಫೋರ್ಸ್ ಬಿದ್ದಾಗ ಅದೇನಾಗುತ್ತೆ, ಈಗ ಯಾವುದೇ ಒಂದು ಕಡೆ ನೀವು ಕಾಲಲ್ಲಿ ಇರ್ಬೋದು, ನೀವು ತುಂಬ ನಿಮಗೆ ಬೆಂಡಾಗಲಿಕ್ಕೆ ಆಗೋದಿಲ್ವ ಅಂತ ಆ ಫ್ಲೆಕ್ಸಿಬಿಲಿಟಿನೇ ಇಲ್ದಿದ್ದಾಗ ನೀವು ತುಂಬ ಫೋರ್ಸ್ಫುಲಿ ಮಾಡಿದಾಗ ಏನಾಗುತ್ತೆ, ಮಸಲ್ ಬ್ರೇಕೇಜ್ ಆಗುತ್ತೆ. ಆ ಮಸಲ್ ಬ್ರೇಕೇಜ್ ಏನಿದೆ ಅದು ಹಾರ್ಟಲ್ಲಿ ಕೂಡ ಆಗ್ಬೋದು. ಆ ಹಾರ್ಟಲ್ಲಿ ಆಗುವಂಥ ಆ ಬ್ರೇಕೇಜ್ ಏನಿದೆ ಅದು ಕೂಡ ಕಾರಣ ಆಗುತ್ತೆ. ಈ ಮಸಲ್ ಬ್ರೇಕೇಜ್ಗೆ ಕಾರಣ ಬೇಕಾದಷ್ಟು ಆಕ್ಸಿಜನ್, ಅಂದರೆ ನಮ್ಮ ದೇಹಕ್ಕೆ ಅಲ್ಲಿ ಕೆಲಸಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ನ ಪ್ರಮಾಣ ಪೂರೈಕೆ ಆಗದೇ ಇರುವಂಥದ್ದು. ನಾನು ಆಗಲೇ ಹೇಳಿದೆ ಆಕ್ಸಿಜನ್ನ ಪ್ರಮಾಣ ಪೂರೈಕೆ ಆಗದೇ ಇರೋದಕ್ಕೆ ಏನೇನು ಕಾರಣ ಇರುತ್ತೆ ಅಂಥೇಳಿ. ಇದೇ ಹೈಪಾಕ್ಸಿಯಾ ಸಿಚುವೇಷನಲ್ಲಿ ಆಕ್ಸಿಜನ್ನ ಪ್ರಮಾಣ ಬೇಕಾದಷ್ಟು ಪೂರೈಕೆ ಆಗಿರೋದಿಲ್ಲ. ಹಾರ್ಟ್ ಮಸಲ್ಗೆ ಅದು ಹೋಗದೇ ಇದ್ದಾಗ ಹಾರ್ಟ್ ಮಸಲ್ ಬ್ರೇಕೇಜ್ ಬರುತ್ತೆ ಅಥವಾ ಅದು ಸ್ಲೋಲಿ ಡೈಯಿಂಗ್ ಅಥವಾ ನಿಧಾನಕ್ಕೆ ಸಾಯುವ ಸಿಚುವೇಷನ್ಗೆ, ಮಸಲ್ ಬ್ರೇಕೇಜ್ ಸಿಚುವೇಷನ್ಗೆ ಹೋಗುತ್ತೆ. ಅದು ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಏರಿಕೆಯಾಗಿ ಹೈಪಾಕ್ಸಿಯಾ ಸಿಚುವೇಷನ್ ಬಂದಾಗ ಆಗುವಂಥದ್ದು. ಹಾಗಾಗಿ ಹಾರ್ಟ್ ಅಟ್ಯಾಕ್ ಆದಮೇಲೆ ನಿಮ್ಗೆ ಏನು ಮೆಡಿಕೇಷನ್ ಕೊಡ್ತಾರೆ, ಅಂದರೆ ರೆಗ್ಯುಲರ್ ಆಗಿ ಒಂದು ಮೆಡಿಸಿನ್ನ ತೊಗೊಳ್ಳಿ ಅಂಥೇಳಿ ಏನು ಕೊಡ್ತಾರೆ, ಈ ಮೆಡಿಕೇಷನ್ ಏನಿದೆ ಆ ಮೆಡಿಕೇಷನ್ ಬೇಸಿಕಲಿ ಹಾರ್ಟ್ಗೆ ಬ್ಲಡ್ ಫ್ಲೋ ಈಸಿ ಆಗಲಿ, ಅದರಿಂದ ಆಕ್ಸಿಜನ್ ಪ್ರಮಾಣ ಏರಿಕೆ ಆಗಲಿ ಅಥವಾ ಅದು ಹೋಗಲಿ ಕರೆಕ್ಟಾಗಿ ಅನ್ನುವ ಕಾರಣಕ್ಕೆ ಕೊಡುವಂಥದ್ದು. ಇದು ಒಂದು ರೀತಿಯಲ್ಲಿ ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಇನಿಬಿಟರ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣವನ್ನು ತಗ್ಗಿಸಲಿಕ್ಕೆ ಕೂಡ ಕೆಲಸ ಮಾಡುತ್ತೆ.
ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣವನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅದರಿಂದ ಹಾರ್ಟ್ಗೆ ರಕ್ತ ಪೂರೈಕೆ ಸರಿಯಾಗಿ ಅದರಿಂದ ಹಾರ್ಟ್ಗೆ ಬೇಕಾದ ಅಥವಾ ನಮ್ಮ ಹೃದಯಕ್ಕೆ ಬೇಕಾದಂಥ ಆಕ್ಸಿಜನ್ ಅಥವಾ ಆಮ್ಲಜನಕದ ಸಪ್ಲೈ ಸರಿಯಾಗಿ ಆಗಬೇಕು ಅನ್ನುವ ರೀತಿಯಲ್ಲಿ ಈ ಮೆಡಿಸಿನ್ ಕೆಲಸ ಮಾಡುತ್ತೆ. ಅದು ಮನುಷ್ಯ ಹಾರ್ಟ್ ಅಟ್ಯಾಕ್ ಆದಮೇಲೂ ಕೂಡ ಬದುಕೊಂಡು ಬಹಳ ಕಾಲ ಬದುಕಲಿಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ಸಿಚುವೇಷನಲ್ಲಿ ನಿಮಗೆ ಈಗ ಒಂದು ಅಂಶ ಸ್ಪಷ್ಟವಾಗಿರಬೇಕು, ಸ್ಟ್ರೆಸ್ ಯಾವ ರೀತಿಯಲ್ಲಿ ಈ ಎಲ್ಲ ಅಂಶಗಳಿಗೆ ಕಾರಣ ಆಗಬಹುದು ಅಂಥೇಳಿ. ಅದಕ್ಕೆ ಇಂಥದ್ದೇ ಅಂತಲ್ಲ, ಇಂಥದ್ದೇ ಪ್ರಮಾಣದಲ್ಲಿ ಇಂಥದ್ದೇ ಒಂದು ಸ್ಟ್ರೆಸ್, ಯಾರಾದರೂ ಸತ್ತೇ ಹೋಗಬೇಕು ಅಥವಾ ಯಾರಿಗಾದರೂ ಡಿವೋರ್ಸೇ ಆಗಬೇಕು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಅನ್ಬೇರೇಬಲ್ ಅನ್ನುವಂಥ ಸಿಚುವೇಶನ್ನೇ ಬಂದು ಹೀಗೆಲ್ಲ ಆಗಬೇಕು ಅಂತಿಲ್ಲ. ಯಾವುದನ್ನು ನೀವು ದೀರ್ಘಕಾಲಕ್ಕೆ ತುಂಬ ಅತಿಯಾಗಿ ಅದರ ಬಗ್ಗೆನೇ ಅದನ್ನೇ ಯೋಚನೆ ಮಾಡಿ, ಅದರ ಬಗ್ಗೆನೇ ಚಿಂತೆ ಮಾಡಿ, ಅದೊಂದನ್ನೇ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಬಗ್ಗೆನೇ ಫೋಕಸ್ ಆಗಿದ್ದು ಅದರಿಂದ ನೀವು ಸ್ಟ್ರೆಸ್ ತೊಗೊತಾ ಇದ್ದರೆ, ಅದು ನಿಮಗೆ ಬ್ಯಾಕ್ ಫೈರ್ ಆಗ್ತಾ ಇದ್ದರೆ ಅದು ಕೂಡ ಕಾರಣ ಆಗಿರುತ್ತೆ. ಇಲ್ಲಿ ಇವೆಲ್ಲ ಸಂದರ್ಭದಲ್ಲೂ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಸ್ಟ್ರೆಸ್ಗೆ ಏನೇನು ಕಾರಣ ಆಗುತ್ತೆ ಅಥವಾ ಸ್ಟ್ರೆಸ್ ಯಾಕೆ ನಮಗೆ ಬರ್ತಾ ಇದೆ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು. ಈಗ ಇದು ಬರೀ ಸ್ಟ್ರೆಸ್ಸಿಂದ ಮಾತ್ರ ಈ ಅಡ್ರಿನಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಥವಾ ಅದರಿಂದ ಮಾತ್ರ ಈ ಸಿಚುವೇಶನ್ಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ಯಾರಾದರೂ ರೆಗ್ಯುಲರ್ ಆಗಿ ಸ್ಮೋಕ್ ಮಾಡ್ತಾ ಇದ್ದರೆ, ರೆಗ್ಯುಲರ್ ಆಗಿ ಸ್ಮೋಕ್ ಮಾಡುವಂಥದ್ದು ಕೂಡ ಈ ಅಂಶವನ್ನು, ಈ ಪ್ರಮಾಣವನ್ನು, ಲ್ಯಾಕ್ಟಿಕ್ ಆ್ಯಸಿಡ್ನ ಅಂಶವನ್ನು ಈ ಎಲ್ಲ ಸಿಚುವೇಶನ್ಗಳಿಗೆ ಕಾರಣ ಆಗುತ್ತೆ. ಈಗ ನೀವು ಕೇಳ್ಬೋದು, ಸ್ಮೋಕಿಂಗಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಸ್ಮೋಕಿಂಗು ಟ್ರೈಗ್ಲಿಸರೈಡ್ಸನ್ನು ಜಾಸ್ತಿ ಮಾಡೋದಿಲ್ಲ ಅಥವಾ ಟ್ರೈಗ್ಲಿಸರೈಡ್ಸ್ನ ಪ್ರಮಾಣಕ್ಕೇನು ಸಂಬಂಧಪಟ್ಟಿಲ್ಲ, ಹೇಗೆ ಸ್ಮೋಕಿಂಗ್ ಇದಕ್ಕೆ ಕಾರಣ ಆಗ್ಬೋದು? ಸ್ಮೋಕಿಂಗ್ ಲಂಗ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಲಂಗ್ಸಿಂದ ಏನಾದರೂ ಅದಕ್ಕೇನಾದರೂ ಸಮಸ್ಯೆ ಆಗುತ್ತೆ ಅಂದರೆ ಸರಿ, ಆದರೆ ಸ್ಮೋಕಿಂಗು ಹಾರ್ಟ್ ಅಟ್ಯಾಕು ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ಬೋದು. ಸ್ಮೋಕಿಂಗ್ ಹೇಗೆ ಸಂಬಂಧ ಅಂತಂದರೆ, ಸ್ಮೋಕಿಂಗಿಂದ ನೇರವಾಗಿ ನಿಮಗೆ ಟ್ರೈಗ್ಲಿಸರೈಡ್ಸ್ಗೋ ಕೊಲೆಸ್ಟ್ರಾಲ್ಗೋ ಸಂಬಂಧ ಇಲ್ಲ ಅಂದ್ರೂ ಸ್ಮೋಕಿಂಗಿಂದ ಡೈರೆಕ್ಟಾಗಿ ಅಡ್ರಿನಲಿನ್ ಗ್ರಂಥಿ ಏನಿದೆ ಆ ಗ್ರಂಥಿಗೆ ಸಂಬಂಧಪಟ್ಟಿರುವಂಥದ್ದು, ಅದು ಅದರ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ, ಅಡ್ರಿನಲಿನ್ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಈ ಅಡ್ರಿನಲಿನ್ ಪ್ರಮಾಣವನ್ನು ಜಾಸ್ತಿ ಆದಾಗಲೇ ಏನಾಗುತ್ತೆ ಅನ್ನೋದನ್ನು ನಿಮಗೆ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿರೋದು. ಹಾಗಾಗಿ ಅಡ್ರಿನಲಿನ್ ಅಂಶದ ಏರಿಕೆಗೆ ಕಾರಣ ಈ ಸ್ಮೋಕಿಂಗ್ ಕೂಡ ಆಗಿರುತ್ತೆ. ಹಾಗಾಗಿ ಆ ಸ್ಮೋಕಿಂಗಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭ ಜಾಸ್ತಿ ಇರುವಂಥದ್ದು. ಅಡ್ರಿನಲಿನ್ನ ಅಂಶ ಸ್ಮೋಕಿಂಗಿಂದ ಜಾಸ್ತಿ ಆದರೆ ಅದರಿಂದ ಟ್ರೈಗ್ಲಿಸರೈಡ್ಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ, LDL ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಆಟೋಮ್ಯಾಟಿಕಲಿ ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರೋದ್ರಿಂದ, ಅಂದರೆ ಅಡ್ರಿನಲಿಂದ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ಗ್ಲೂಕೋಸಿಂದ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ, ಟ್ರೈಗ್ಲಿಸರೈಡ್ಸಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, LDL ಕೊಲೆಸ್ಟ್ರಾಲಿಂದ ನಿಮಗೆ ಹಾರ್ಟ್ ಅಟ್ಯಾಕಿನ ಎಲ್ಲ ಸಂದರ್ಭಕ್ಕೂ ನೀವು ನಮ್ಮ ದೇಹವನ್ನು ರೆಡಿ ಮಾಡಿದ ಹಾಗೆ ಆಗುತ್ತೆ. ಹಾಗಾಗಿ ಸ್ಮೋಕಿಂಗ್ ಕೂಡ ಕಾರಣ ಆಗುತ್ತೆ. ಇನ್ನು ಇದು ಅಲ್ಲದೆ, ಈಗ ಸ್ಮೋಕಿಂಗ್ ಹೇಗೆ ಕಾರಣ ಆಗುತ್ತೆ ಅಂತ ಹೇಳಿದೆ, ಇನ್ನು ಇದು ಅಲ್ಲದೆ ಬೇರೆ ಯಾವ ಅಂಶಗಳೆಲ್ಲ ನಮ್ಮ ಹಾರ್ಟ್ಗೆ, ಈ ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗ್ಬೋದು ಅಂತಂದರೆ, ಅದರಲ್ಲಿ ಮತ್ತೊಂದು ಅಂಶ ಬರುವಂಥದ್ದು, ಅದನ್ನು ನಾನು ಮೂರನೇದು ಅಂತ ಕನ್ಸಿಡರ್ ಮಾಡಿದ್ರೆ, ಈ ಮೂರನೇ ಅಂಶ ಅನ್ನೋದು ನಮ್ಮ ಪೇಯ್ನ್ ಕಿಲ್ಲರ್, ಪ್ಯಾರಾಸಿಟಮೋಲ್ ಅಥವಾ ನಾವು ಹೆಡೇಕ್ ಬಂದಾಗ, ಫೀವರ್ ಬಂದಾಗ, ಮೈಕೈ ನೋವು ಅಂತ ಏನಾದರೂ ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿದ್ದರೆ, ಅಂದರೆ ರೆಗ್ಯುಲರ್ ಆಗಿ ಈ ಟ್ಯಾಬ್ಲೆಟ್ಗಳನ್ನ ತೊಗೊತಾ ಇದ್ದರೆ ಅದು ಕೂಡ ಇದೇ ಸಿಚುವೇಶನ್ಗೆ, ಇದೇ ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗುತ್ತೆ. ಇನ್ನು ಇದಲ್ಲದೆ ಕಾರಣ ಆಗುವಂಥದ್ದು ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ, ಅಂದರೆ ಉರಿಯೂತದ ಪ್ರಮಾಣ. ಉರಿಯೂತ ಜಾಸ್ತಿ ಆಗುವಂಥದ್ದು ಸಾಮಾನ್ಯವಾಗಿ ನಮ್ಮ ಗಟ್ ಹೆಲ್ತ್ ಸರಿ ಇಲ್ಲದೆ ಇದ್ದಾಗ, ಇನ್ನೊಂದು ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಕೂಡ ಜಾಸ್ತಿ ಆದಾಗ ಇನ್ಫ್ಲಮೇಷನ್ಗೆ ಕಾರಣ ಆಗುತ್ತೆ. ಇನ್ಸುಲಿನ್ನ ಲೆವೆಲ್ ಜಾಸ್ತಿ ಆದಾಗ ಕೂಡ ಇದು ಇನ್ಫ್ಲಮೇಷನ್ಗೆ ಕಾರಣ ಆಗುತ್ತೆ. ಈ ಪ್ರಮಾಣ ಇನ್ಫ್ಲಮೇಷನ್ ಅಂದರೆ, ನಾನು ಇದಾಗಲೇ ಇನ್ಫ್ಲಮೇಷನ್ ಮೇಲೆ ಒಂದು ಎಪಿಸೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಉರಿಯೂತದ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೀನಿ, ಅದನ್ನೊಂದು ಸಲ ನೋಡಿ, ನಿಮ್ಗೆ ಇದರ ಇನ್ಫ್ಲಮೇಷನ್ ಅಂದರೆ ಏನು ಅಥವಾ ಉರಿಯೂತ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದರಿಂದ ಕೂಡ ಈ ಹೈಪಾಕ್ಸಿಯಾ ಸಿಚುವೇಶನ್ ಬರ್ಬೋದು. ಇನ್ನು ನಿಮಗೆ ಡಯಾಬಿಟೀಸಿಂದ ಬರ್ಬೋದು, ಅದು ಕೂಡ ಡಯಾಬಿಟೀಸ್
ಅಥವಾ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಏರಿಕೆ ಆಗೋದು, ಇನ್ಫ್ಲಮೇಷನ್, ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥ ವಿಚಾರ. ಆದ್ದರಿಂದ ಇವು ಮೂರು ಕೂಡ ಒಂದಕ್ಕೆ ಕನ್ಸಿಡರ್ ಮಾಡಿದ್ರು ಇದು ಕೂಡ ನಿಮ್ಮ ಹಾರ್ಟ್ ಅಟ್ಯಾಕ್ಗೆ ಅಥವಾ ಹೈಪಾಕ್ಸಿಯಾ ಸಿಚುವೇಶನ್ ಕಾರಣ ಆಗುತ್ತೆ, ಆ ಮೂಲಕ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು. ಯಾವ ಥರದ ಸಕ್ಕರೆಯ ಪ್ರಮಾಣ ಈ ಹೈಪಾಕ್ಸಿಯಾಗೆ ಜಾಸ್ತಿ ಕಾರಣ ಆಗುತ್ತೆ ಅಂತ ಅಂದರೆ ಅದರಲ್ಲಿ ಮೊದಲನೇದು ಬರೋದು ಫ್ರೂಕ್ಟೋಸ್. ಅಂದರೆ ನಮ್ಮ ಫ್ರೂಟ್ ಜ್ಯೂಸಸ್, ಸೋಡಾ, ಈ ಥರದ ಕನ್ಸಂಪ್ಷನ್ ಏನಿದೆ ಇದು ಜಾಸ್ತಿ ಮಾಡ್ತಾ ಇದ್ದರೆ, ಅಂದರೆ ರೆಗ್ಯುಲರ್ ಆಗಿ ನಾವು ಫ್ರೂಟ್ ಜ್ಯೂಸಸ್, ನಿಮಗೆ ಫ್ರೂಟಲ್ಲಿರುವಂಥ ಫೈಬರ್ನೇ ತೆಗೆದು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ನಿಮಗೆ ನೇರವಾಗಿ ಸಕ್ಕರೆ ಕೊಟ್ಟ ಹಾಗೆ, ಇದು ಒಂದು. ಇನ್ನು ಸೋಡಾ ಏನಿದೆ, ಈ ಸೋಡಾ ಕೂಡ ನಿಮಗೆ ಹೈಪಾಕ್ಸಿಯಾ ಸಿಚುವೇಶನ್ಗೆ, ಇದರಿಂದ ಕೂಡ ಅಂಥ ಸಿಚುವೇಶನ್ ಜಾಸ್ತಿ ಆಗುತ್ತೆ. ಇನ್ನೊಂದು ಕಾರಣ ಅಂತ ತಗೊಂಡ್ರೆ ಅದನ್ನು ಆಲ್ಕೋಹಾಲ್ ಅಂತ ತಗೋಬೋದು. ಆಲ್ಕೋಹಾಲ್ ಕೂಡ ಇದು ಒಂದು ಸಿಚುವೇಶನ್ಗೆ ಕಾರಣ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಆಲ್ಕೋಹಾಲನ್ನು ಎಷ್ಟು ಸೇವನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಅದಲ್ಲದೆ ಕೂಡ ಡಯಾಬಿಟೀಸ್ಗೆ ಯಾರಾದರೂ ಮೆಡಿಕೇಷನ್ ತೊಗೊತಾ ಇದ್ದರೆ, ಕಂಟಿನ್ಯೂಸ್ ಆಗಿ ಡಯಾಬಿಟೀಸ್ ಮೆಡಿಕೇಷನ್ ಕೂಡ ಈ ಥರದ ಒಂದು ಸಿಚುವೇಶನ್ನ ತಂದು ನಿಲ್ಲಿಸ್ಬೋದು. ಡಯಾಬಿಟೀಸ್ ಮೆಡಿಸಿನ್ನ ಸೈಡ್ ಎಫೆಕ್ಟ್ ಅಂತಲೇ ನೀವು ಅದನ್ನು ತೊಗೋಬೋದು. ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣ ಏರಿಕೆ ಆಗುತ್ತೆ, ಅದು ಕೂಡ ನಿಮಗೆ ಈ ಸಿಚುವೇಶನ್ಗೆ ಕಾರಣ ಆಗ್ಬೋದು. ಇನ್ನೊಂದು ಕಾರಣ ಏನು ಅಂತಂದರೆ B1 ಮತ್ತು B12 ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿ ಆದಾಗ, ಅಂದರೆ ಬಿ ವೈಟಮಿನ್ನ ಡೆಫಿಷಿಯನ್ಸಿ ಆದಾಗ ಅದರಿಂದ ಕೂಡ ಹೈಪಾಕ್ಸಿಯಾ ಸಿಚುವೇಶನ್ ಬರುತ್ತೆ. ಈ ಬಿ ವೈಟಮಿನ್ನ ಡೆಫಿಷಿಯನ್ಸಿ ಯಾವಾಗ ಆಗುತ್ತೆ ಅಂತಂದರೆ, ನಾವು ಡಯಾಬಿಟೀಸ್ಗೆ ರೆಗ್ಯುಲರ್ ಆಗಿ ಮೆಡಿಸಿನ್ ತೊಗೊಂಡ್ರೆ ಅಥವಾ ಡಯಾಬಿಟೀಸ್ ಮೆಡಿಸಿನ್ ಏನಿದೆ ಅದರಿಂದ ಕೂಡ ಈ ಬಿ ವೈಟಮಿನ್ ಡೆಫಿಷಿಯನ್ಸಿ ಬರುತ್ತೆ. ಸಾಮಾನ್ಯವಾಗಿ ನೀವು ಯಾರ್ಯಾರು ಡಯಾಬಿಟಿಕ್ ಇರ್ತಾರೆ ಅವರ ಬಿ ವೈಟಮಿನ್ ಲೆವೆಲ್ ಬಹಳ ಲೋ ಇರುತ್ತೆ. ಈ ಬಿ ವೈಟಮಿನ್ ಡೆಫಿಷಿಯನ್ಸಿ ಕೂಡ ಇದಕ್ಕೆ ಕಾರಣ ಆಗುತ್ತೆ ಹೈಪಾಕ್ಸಿಯಾ ಸಿಚುವೇಶನ್ಗೆ. ಅಂದರೆ ನಿಮಗೆ ದೇಹಕ್ಕೆ ಬೇಕಾದ ವೈಟಮಿನ್, ಅದೇ ಬಿ ವೈಟಮಿನ್ ಭಾಳ ಮುಖ್ಯವಾಗಿರುವಂಥದ್ದು, ಅದು ಕಡಿಮೆ ಆಗ್ತಾ ಹೋದ ಹಾಗೇ ನಿಮಗೆ ಈ ಥರದ ಸಿಚುವೇಶನ್ ಕೂಡ ಹೈಪಾಕ್ಸಿಯಾ ಸಿಚುವೇಶನ್ಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾರಾದರೂ ಸ್ಟ್ರೆಸ್ಗೆ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಿದ್ರೆ ಅಥವಾ ಅದಕ್ಕೆ ಮೆಡಿಕೇಷನ್ ತೊಗೊತಾ ಇದ್ದರೆ ಅವರಿಗೆ ಬಿ ವೈಟಮಿನ್ಸ್ನ ಅಥವಾ ಬಿ ಕಾಂಪ್ಲೆಕ್ಸ್ಗಳ ಟ್ಯಾಬ್ಲೆಟ್ನ ಕ್ಯಾಪ್ಸೂಲ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಕ್ಯಾಪ್ಸೂಲ್ ಕೂಡ ಅಥವಾ ಅನಿಮಿಕ್ ಇದ್ದಾಗ ಕೂಡ ನಿಮಗೆ ಬಿ ವೈಟಮಿನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನ ತೊಗೊಳ್ಳಿ ಅಂತ. ಆ ಬಿ ಕಾಂಪ್ಲೆಕ್ಸ್ ತೊಗೊಂಡಾಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ದೇ ಕುಡ್ ಬ್ರೀದ್, ಅಂದರೆ ತುಂಬ ಆಕ್ಸಿಜನ್ನ ಒಳಗಡೆ ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ. ಆರಾಮಾಗಿ ಬ್ರೀದಿನ್ ಮಾಡೋದಕ್ಕಾಗುತ್ತೆ, ಅಥವಾ ಗಾಳಿ ಸೇವನೆ ಅಥವಾ ಆಮ್ಲಜನಕ ದೇಹದೊಳಗೆ ಏನು ಹೋಗಬೇಕು ಅದಕ್ಕೆ ಸಹಾಯ ಮಾಡುತ್ತೆ. ಆಗ ಬಾಡಿ ಸ್ವಲ್ಪ, ಇಡೀ ದೇಹ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಬಿ ವೈಟಮಿನ್ ನಿಮಗೆ ಶಕ್ತಿ ಕೊಡುತ್ತೆ ಅಂತ ಏನು ಹೇಳ್ತಾರೆ, ಅದು ಬೇಸಿಕಲಿ ಬಿ ವೈಟಮಿನ್ ಕೊಡುವಂಥದ್ದು ಅಥವಾ ಬಿ ಕಾಂಪ್ಲೆಕ್ಸ್ ಕೊಟ್ಟಾಗ ನಿಮಗೆ ರಕ್ತ ಪರಿಚಲನೆಯಲ್ಲಿ ಅದರ ಜೊತೆಗೆ ಆಕ್ಸಿಜನ್ ಕೂಡ ತುಂಬ ನೀಟಾಗಿ ಆರಾಮಾಗಿ ದೇಹದ ಒಳಗೆ ಎಲ್ಲ ಅಂಗಾಂಗಗಳಿಗೆ ಹೋಗೋದ್ರಿಂದ ನೀವು ಸ್ವಲ್ಪ ರಿಲ್ಯಾಕ್ಸ್ ಆದ ಹಾಗಿರ್ತೀರಿ. ಹಾಗಾಗಿ ಈ ಬಿ ವೈಟಮಿನ್ ಏನಿದೆ ಅದು ಬಹಳ ಮುಖ್ಯವಾಗಿರೋಂಥದ್ದು. ಅದರ ಪ್ರಮಾಣ ಕಡಿಮೆ ಆದಾಗ ಕೂಡ ಹೈಪಾಕ್ಸಿಯಾ ಸಿಚುವೇಶನ್ ಇರುತ್ತೆ. ಇನ್ನು ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು, ಈಗ ಇಷ್ಟು ಕಾರಣಗಳನ್ನು ಹೇಳಿದ್ದೀನಿ, ಯಾವ ರೂಪದಲ್ಲಿ ಅದು ಬರ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಇದ್ಯಾವುದು ಸಡನ್ನಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುವಂಥ ವಿಚಾರ ಅಲ್ಲ, ನಮಗೆ ಗೊತ್ತಿರೋದಿಲ್ಲ. ನಾವು ಎಲ್ಲೋ ಯಾರೋ ಸೆಲೆಬ್ರಿಟಿ ಒಬ್ಬರ ಸಾವಾದಾಗ, ಅಥವಾ ಚಿಕ್ಕ ವಯಸ್ಸಲ್ಲಿ ಯಾರೋ ನಮ್ಗೆ ಗೊತ್ತಿರೋರು ಸತ್ತು ಹೋದಾಗ, ಅಥವಾ ನಮ್ಮ ಸುತ್ತ ಇರುವಂಥ ಯಾರೋ ನಾವು ದಿನ ನೋಡ್ತಿರುವಂಥ ಭಾಳ ಯಂಗ್, ಭಾಳ ಲವಲವಿಕೆಯಿಂದ ಹೊರಗೆ ಕಾಣಿಸ್ಕೊಳ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಹಾರ್ಟ್ ಅಟ್ಯಾಕಿಂದ ಕಳ್ಕೊಂಡಾಗ ನಾವು ಅಂದ್ಕೋಬಹುದು ಎಷ್ಟು ಆರಾಮಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದರು, ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಅಥವಾ ಮೊನ್ನೆ ಅಷ್ಟೇ ನೋಡಿದೆ, ಅವರು ಆರಾಮಾಗಿದ್ದರು, ಓಡಾಡ್ತಿದ್ರು, ನಗ್ನಗ್ತಾ ಇದ್ದರು, ನನ್ನ ಜೊತೆ ನಗ್ತಾ ಮಾತಾಡಿದರು, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಅಥವಾ ಪಾರ್ಟಿ ಮಾಡಿದ್ದಾರೆ, ಈ ಥರ ಏನೇನೋ ನಿಮಗೆ ಬರ್ಬೋದು ತಲೆಯಲ್ಲಿ. ಇಷ್ಟು ಚೆನ್ನಾಗಿದ್ದವರು, ಇಷ್ಟೊಂದು ವರ್ಕೌಟ್ ಮಾಡ್ತಾಯಿದ್ರು, ಇಷ್ಟೊಂದು ಆರೋಗ್ಯವಾಗಿದ್ದರು, ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಇತ್ತು, ಆದರೂ ಹೇಗೆ ಸತ್ತು ಹೋದರು ಅನ್ನುವಂಥ ಒಂದು ಕನ್ಫ್ಯೂಷನ್, ಅನ್ನುವಂಥ ಒಂದು ಚಿಂತೆ ಕಾಡ್ಬೋದು. ಅಥವಾ ಹೀಗಿದ್ದವರೇ ಸತ್ತು ಹೋಗ್ತಾರೆ ಅಂತಂದರೆ ಇನ್ನು ನಮಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಇನ್ನೇನೇನು ಆಗ್ಬೋದು ಅನ್ನುವಂಥ ಒಂದು ಸ್ಟ್ರೆಸ್ಗೆ ನೀವು ಬೀಳಬಹುದು, ಅಥವಾ ನಾವುಗಳೆಲ್ಲ ಅದನ್ನು ತುಂಬ ಡೀಪಾಗಿ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ಬೋದು.
ಬೇಸಿಕಲಿ ಇದಕ್ಕೆಲ್ಲ ಕಾರಣ ಒಳಗಡೆ ಇರುವಂಥ ಯಾವುದೋ ಒಂದು ಡಿಸ್ಫಂಕ್ಷನ್, ಇದೇ ಥರದ ಸ್ಟ್ರೆಸ್ ಗೊತ್ತಿರೋದಿಲ್ಲ. ನಾವು ಪ್ರತಿಯೊಂದನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೇಬೇಕು ಅಥವಾ ಇನ್ನೊಬ್ಬರಿಗೆ ಅದು ಅರ್ಥ ಆಗಲೇಬೇಕು ಅಂತಿರೋದಿಲ್ಲ. ಅಥವಾ ನಾವು ಬಹಳಷ್ಟು ವಿಚಾರಗಳನ್ನು ಬಹಳಷ್ಟು ಜನರಿಂದ ಹೇಳದೇನೆ ಅಥವಾ ಅದರ ಬಗ್ಗೆ ತಿಳಿಸ್ದೇನೆ ನಾವು ಇದ್ದು ಬಿಡ್ಬೋದು. ಅಥವಾ ಕೆಲಸದ್ದೇ ಟೆನ್ಷನ್ ಇದ್ದರೂ ಕೂಡ ಇತ್ತೀಚೆಗಂತೂ ಬಹಳಷ್ಟು ಜನರಿಗೆ ತಮ್ಮ ಕರಿಯರ್, ತಮ್ಮ ಏನು ಲೈಫ್, ನಾವು ದುಡಿಬೇಕು ಅಥವಾ ನಾವು ಇಂಥದನ್ನ ಸಾಧಿಸಲೇಬೇಕು, ಇಂಥ ಲೆವೆಲಿಗೆ ರೀಚ್ ಆಗಲೇಬೇಕು, ಅಥವಾ ಇಂಥದ್ದು ನಾನು ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಜೊತೆಗಿದ್ದವರೆಲ್ಲ ಇಷ್ಟು ಮುಂದೆ ಹೋದರು, ನಾನಿನ್ನೂ ಇಲ್ಲೇ ಇದ್ದೀನಿ, ನಾನೀಗ ಏನು ಮಾಡಬಹುದು, ನಾನು ಏನು ಮಾಡಿ ಸಕ್ಸಸ್ಫುಲ್ ಆಗ್ಬೋದು. ಈ ಸಕ್ಸಸ್ಫುಲ್ ಅನ್ನುವಂಥ ಒಂದು ಚಿಂತೆ ಏನಿದೆ ಇದು ಭಾಳಷ್ಟು ಜನರಿಗೆ ಕಾಡ್ತಾ ಇದೆ. ಅದು ಬಹುಶಃ ಬಹಳಷ್ಟು ಜನರ ಹತ್ರ ಹೇಳ್ಕೊಳ್ದೇ ಇರಬಹುದು, ಅಥವಾ ಇದನ್ನು ಒಳಗೆ ಇಟ್ಕೊಂಡು ಅದರ ಕಡೆ ಫೋಕಸ್ ಮಾಡ್ತಾ ಇರ್ಬೋದು. ನೀವು ಅತಿಯಾಗಿ ಸಕ್ಸಸ್ನ ಮೇಲೆ ಫೋಕಸ್ ಮಾಡ್ತಾ ಹೋದಾಗೆ ಸಕ್ಸಸ್ ಸಿಗುತ್ತೋ ಇಲ್ವೋ, ಬಟ್ ಇಂಥವೆಲ್ಲ ಬರುತ್ತೆ ಜೊತೆಗೆ, ಇವೆಲ್ಲ ಬೈ ಪ್ರಾಡಕ್ಟ್ಗಳು. ಹಾಗಾಗಿ ಆದಷ್ಟು ಇಂಥ ಸ್ಟ್ರೆಸ್ಗೆ ಕಾರಣ ಆಗುವಂಥ ವಿಚಾರವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ರೆಮಿಡಿ ಅಂತ ಬಂದಾಗ ಇದನ್ನು ಹೇಗೆ ನಿಭಾಯಿಸೋದು, ಹೇಗೆ ಇದನ್ನೆಲ್ಲ ತಡಿಬಹುದು ಅಂತ ಬಂದಾಗ ಮೊದಲೇ ಕೆಲಸ ಮಾಡಬೇಕಾಗಿರುವಂಥದ್ದು ಟೇಕ್ ಇಟ್ ಈಸಿ. ಯಾವುದೇ ಬರಲಿ, ಏನೇ ಬರಲಿ, ಅಥವಾ ಎಂಥದ್ದೇ ಸಿಚುವೇಶನ್ ಇರಲಿ, ಅದು ಕೂಡ ಒಂದು ದಿವಸ ಮುಗಿದು ಹೋಗುವಂಥದ್ದು. ಆದ್ದರಿಂದ ನಿಧಾನವಾಗಿ ಈಚೆ ಬರಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಒಂದೊಂದೇ ಹೆಜ್ಜೆ ಇಡಬೇಕೇ ಹೊರತು ಒಂದೇ ಸಲ ಅದರ ಕಡೆ ಗಮನ ಇಟ್ಟು ಅದನ್ನೇ ಫೋಕಸ್ ಮಾಡಿ ಅದರಿಂದನೇ ಈಚೆ ಬರ್ತೀನಿ ಅಂದರೆ ಅದರಲ್ಲಿ ಮುಳುಗೋಗುವಂಥ ಸಿಚುವೇಶನ್ನೇ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅದನ್ನು ಮಾಡಬೇಕು. ಮೊದಲನೇ ಥಿಂಗ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಅಕ್ಸೆಪ್ಟೆನ್ಸ್. ಸಿಚುವೇಶನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇದಿಲ್ಲದೆ ಬೇರೆ ದಾರಿನೇ ಇಲ್ಲ. ಅಕ್ಸೆಪ್ಟೆನ್ಸ್ ಒಂದೇ ಮೊದಲನೇ ದಾರಿ. ಅಕ್ಸೆಪ್ಟ್ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗಬೇಕು. ಅದರ ಜೊತೆಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಮಾಡುವಂಥದ್ದು, ಫಿಸಿಕಲಿ ನಾವು ಮಾಡುವಂಥದ್ದು ಅಂದರೆ ನಾವು ರೆಗ್ಯುಲರ್ ವಾಕ್ ಏನಿದೆ ಅದನ್ನು ಮನೆ ಒಳಗೆ ಥ್ರೆಡ್ಮಿಲ್ ಮೇಲೆ ಅಥವಾ ನೀವು ಜಿಮ್ಮಲ್ಲಿ ಹೋಗಿ ವಾಕ್ ಮಾಡ್ತೀನಿ ಇದು ನನ್ನ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಇಲ್ಲ ನೀವು ಆದಷ್ಟು ನೇಚರಲ್ಲಿ ವಾಕ್ ಮಾಡಬೇಕು. ಅಂದರೆ ಹೊರಗಡೆ ಹೋಗಬೇಕು. ಏನನ್ನಾದರೂ ನೋಡೋಕ್ಕೆ ಸಿಗಲಿ ನಿಮಗೆ, ಹೊರಗಡೆ ಹೋಗಿ ನಿಮ್ಮ ಯೋಚನಾ ಲಹರಿ ಬೇರೆ ಆಗುತ್ತೆ, ನೋಡಲಿಕ್ಕೆ ಬೇರೆ ಬೇರೆ ಸಿಚುವೇಶನ್ ಸಿಗುತ್ತೆ, ಬೇರೆ ಬೇರೆ ಸಂದರ್ಭಗಳು ಕಾಣಿಸುತ್ತೆ. ಅದರ ಜೊತೆಗೆ ವಾಕ್ ಮಾಡಿ. ಆದ್ದರಿಂದ ನಿಮ್ಮ ಅಡ್ರಿನಲಿನ್ ಅಂಶ ಏನಿದೆ, ಈ ಕೋರ್ಟಿಸೋಲ್ನ ಪ್ರಮಾಣ ಏನಿದೆ ಅದು ಗಣನೀಯವಾಗಿ ಕಡಿಮೆ ಆಗುತ್ತೆ. ಇದು ಮೂಲ. ಆಮೇಲೆ ಇದ್ರ ಜೊತೆಗೆ ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ವರ್ಕೌಟ್ ಅಥವಾ ಎಕ್ಸಸೈಸಸ್ ಎಲ್ಲಿ ನಿಮ್ಮ ಗಮನ ಹರಿಸಬೇಕಾಗುತ್ತೆ ಅಂಥ ವರ್ಕೌಟ್. ಈ ಸ್ಟ್ರೆಂಥನಿಂಗ್ ಮಾಡುವಾಗಲೂ ಕೂಡ ಈ ಅಡ್ರಿನಲಿನ್ನ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಅಂಥ ವರ್ಕೌಟ್ಗಳನ್ನ ಮಾಡಿ. ಅಂಥ ವರ್ಕೌಟ್ಗಳು ಮತ್ತು ಲಾಂಗ್ ವಾಕ್ ಇದು ನಿಮಗೆ ಬಹಳ ಪರಿಣಾಮಕಾರಿಯಾದ ಕೆಲಸ ಮಾಡುತ್ತೆ ಈ ಅಡ್ರಿನಲಿನ್ನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ನ ಕಡಿಮೆ ಮಾಡಲಿಕ್ಕೆ. ಇದರ ಜೊತೆಗೆ ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು ಏನು ಅಂದರೆ ಆಹಾರದ ಮಧ್ಯೆ ಗ್ಯಾಪ್. ಅಂದರೆ ನೀವು ರಾತ್ರಿ 8 ಗಂಟೆಗೆ ಊಟ ಮಾಡಿದ್ರೆ, 7 ಗಂಟೆಗೆ ಊಟ ಮಾಡಿದ್ರೆ ಅಥವಾ 8 ಗಂಟೆಗೆ ಊಟ ಮಾಡಿದ್ರೆ ಕನಿಷ್ಠ 14 ಅವರು ಗ್ಯಾಪ್ ಕೊಡಿ. 12 ಅವರ್ ನಾರ್ಮಲ್ ಆಗಿ ಎಲ್ಲರೂ ಕೊಡುವಂಥದ್ದು, ಕನಿಷ್ಠ 14 ಅವರ್ ಗ್ಯಾಪ್ ಕೊಡಲಿಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ದೇಹದಲ್ಲಿ ಈ ರಕ್ತದ ಪ್ರಮಾಣವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ. ಅದು ಒಂದು. ಆದರೆ ಅದರ ಜೊತೆಗೆ ನೀವು ನಿಮ್ಮ ಶುಗರ್ ಕನ್ಸಂಪ್ಷನ್ನ ಬಹಳಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣವನ್ನು ಬಹಳ ಕಡಿಮೆ ಮಾಡಿ. ಆಗ ನಿಮಗೆ ಈ ಸ್ಟ್ರೆಸ್ಸಿಂದ ಬರುವಂಥ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ನ ಅಂಶ ಅಲ್ಲದೆ ನೀವು ಮೇಲೆ ಕೊಡುವಂಥದ್ದು ಜಾಸ್ತಿ ಆಗೋದನ್ನು ತಡೆಯುತ್ತೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ಇದರ ಜೊತೆಗೆ ಆದಷ್ಟು ಬಿ ವೈಟಮಿನ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಬಿ ವೈಟಮಿನ್ ಇರುವಂಥ ಆಹಾರವನ್ನು ಒಂದು, ಆಮೇಲೆ ಅದರಿಂದ ನಿಮಗೆ ಸಾಕಾಗಲಿಲ್ಲ ಸೊಪ್ಪು, ತರಕಾರಿ, ಈ ಥರದ ಎಲ್ಲ ಅಂಶಗಳು ಇರುವಂಥ ಆಹಾರವನ್ನು ಅಥವಾ ಹೋಲ್ ಗ್ರೈನ್ಸ್ ಈ ಥರದನ್ನ ನೀವು ತಗೊಳ್ಳುವಾಗ ಅಂಥದ್ದನ್ನ ತಗೊಳ್ಳಿ. ಆಮೇಲೆ ಅದು ಸಾಕಾಗಲಿಲ್ಲ ಅಂತಂದರೆ ನೀವು ಬಿ ಕಾಂಪ್ಲೆಕ್ಸನ್ನು ಕೂಡ ತೊಗೋಬಹುದು. ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಬೇಸಿಕಲಿ ನಿಮಗೆ ನಿಮ್ಮ ಆಕ್ಸಿಜನ್ನ ಪ್ರಮಾಣ, ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತೆ, ಆಕ್ಸಿಜನ್ನ ಪ್ರಮಾಣವನ್ನು ತಗೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಬಿ ವೈಟಮಿನ್ ಒಂದು. ಇನ್ನು ಇದಲ್ಲದೆ ಹಾರ್ಟ್ ಮಸಲ್ನ ಸ್ಟ್ರೆಂಥನ್ ಮಾಡಲಿಕ್ಕೆ, ಹಾರ್ಟ್ ಮಸಲ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ, ಹಾರ್ಟ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದರೆ ಈ ಬೇಸಿಕಲಿ ಬರೀ ಹಾರ್ಟ್ ಮಸಲ್ ಅಲ್ಲ, ದೇಹದ ಎಲ್ಲ ಮಸಲ್ಗಳಿಗೂ ಬಹಳ ಉಪಯುಕ್ತವಾಗಿರುವಂಥದ್ದು ವೈಟಮಿನ್ ಇ. ಈ ವೈಟಮಿನ್ ಇ ಪ್ರಮಾಣ ಜಾಸ್ತಿ ಆದ ಹಾಗೆ ದೇಹದಲ್ಲಿ ನಿಮಗೆ ಈ ಹಾರ್ಟ್ ಮಸಲ್ನ
ಚೆನ್ನಾಗಿಟ್ಕೊಳ್ಳಿಕ್ಕೆ, ದೇಹದ ಬೇರೆ ಮಸಲ್ಗಳು ಚೆನ್ನಾಗಿರಲಿಕ್ಕೆ ಸಹಾಯ ಆಗುತ್ತೆ. ಹಾರ್ಟ್ ಮಸಲ್ನ ಬ್ರೇಕೇಜ್ ಅಥವಾ ಅದಕ್ಕೆ ತೊಂದರೆ ಆಗುವಂಥದ್ದನ್ನ ತಪ್ಪಿಸುತ್ತೆ. ಆ ಸ್ಟ್ರೆಂತ್ನಿಂಗ್ಗೆ ಕೂಡ ನೀವು ವೈಟಮಿನ್ ಇಯನ್ನು ವೈಟಮಿನ್ ಇ ಇರುವಂಥ ಆಹಾರದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ನಟ್ಸ್, ಸೀಡ್ಸು ಅಥವಾ ಫಿಶ್ ಈ ಥರದ್ರಲ್ಲೆಲ್ಲ ನಿಮಗೆ ವೈಟಮಿನ್ ಇ, ಮೊಟ್ಟೆನಲ್ಲಿ ಕೂಡ ವೈಟಮಿನ್ನ ಇ ಅಂಶ ಜಾಸ್ತಿ ಇದೆ. ಇಂಥವೆಲ್ಲ ನೀವು ತೊಗೋಬೋದು. ಈ ವೈಟಮಿನ್ ಇಯ ಪ್ರಮಾಣಕ್ಕೆ ಈವನ್ ನಿಮಗೆ ಬಿ ಕಾಂಪ್ಲೆಕ್ಸ್ಗೆ ಅಂತ ನೋಡೋದಾದರೆ ಹಾಲು ಮತ್ತು ಹಾಲಿನ ಉತ್ಪನ್ನದಲ್ಲಿ ನಿಮಗೆ ಬಿ ಕಾಂಪ್ಲೆಕ್ಸ್ನ ಪ್ರಮಾಣ ಸಿಗುತ್ತೆ. ಇನ್ನು ಮೊಟ್ಟೆನಲ್ಲಿ ಸಿಗುತ್ತೆ. ಇನ್ನು ಮೀಟ್ ತಿನ್ನುವಂಥವ್ರಾದರೆ, ಮಾಂಸ ತಿನ್ನುವಂಥವ್ರಾದರೆ ಅದರಲ್ಲಿ ಕೂಡ ಬರುತ್ತೆ. ನಿಮಗೆ ಫಿಶಲ್ಲಿ ಇದೆ. ಈ ಥರ ಎಲ್ಲದರಲ್ಲೂ ಕೂಡ ನಿಮಗೆ ಬಿ ವೈಟಮಿನ್ನ ಅಂಶ ಇರುತ್ತೆ. ಅದು ಜಾಸ್ತಿ ಇರುವಂಥ ಆಹಾರವನ್ನು ಕನ್ಸ್ಯೂಮ್ ಮಾಡ್ಬೋದು ಅಥವಾ ನೀವು ಬಿ ಕಾಂಪ್ಲೆಕ್ಸ್ನ ಟ್ಯಾಬ್ಲೆಟ್ ಕೂಡ ತೊಗೋಬೋದು. ಇದು ನಿಮಗೆ ನಿಮ್ಮ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಆದರೆ ಇಂಥ ಎಲ್ಲ ಆಹಾರಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿಟ್ಕೋಬಹುದು ಅಥವಾ ನಿಮ್ಮ ಸ್ಟ್ರೆಸ್ಸಿಂದ ಅಥವಾ ಈಗ ಇವತ್ತಿನ ದಿನದಲ್ಲಿ ನೋಡೋದಾದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರೆಸ್ ಅನುಭವಿಸ್ಬೋದು ಅಥವಾ ಅದನ್ನು ಕ್ರೋನಿಕಲಿ ಬಹಳ ಕಾಲದ ತನಕ ಅದನ್ನ ಅನುಭವಿಸ್ತಾ ಇರ್ಬೋದು. ಅದನ್ನು ಕಡಿಮೆ ಮಾಡಿಕೊಂಡು ಅದರಿಂದ ಹೊರಗೆ ಬರಲಿಕ್ಕೆ ಇವೆಲ್ಲ ಅಂಶಗಳು ಕಾರಣ ಆಗುತ್ತೆ ಅಥವಾ ಇವೆಲ್ಲ ಅಂಶಗಳು ಸಹಕಾರಿ ಮಾಡುತ್ತೆ. ಹಾಗಾಗಿ ಇವುಗಳನ್ನು ನಿಮ್ಮ ದೈನಂದಿನ ಭಾಗವಾಗಿಸ್ಕೊಳ್ಳಿ. ವಾಕಿಂಗ್ ನಿಮ್ಮ ದೈನಂದಿನ ಭಾಗವಾಗಿಸ್ಕೊಳ್ಳಿ ಮತ್ತು ಹಾರ್ಟಿಗೆ ಇದರಿಂದ ಆಗುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ. ಇದು ಇವತ್ತಿನ ಎಪಿಸೋಡ್. ಬಹುಶಃ ಹಾರ್ಟ್ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದ್ದಿದ್ದರಲ್ಲಿ ಒಂದಿಷ್ಟು ಕನ್ಫ್ಯೂಷನ್ನ, ಇದು ಕಂಪ್ಲೀಟ್ ಎಲ್ಲ ಮಾಹಿತಿ ಅಂತ ನಾನು ಹೇಳ್ತಿಲ್ಲ, ಒಂದು ನೇರ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳು ಇದೆ. ಆದರೆ ನಿಮಗೆ ಈಸಿಯಾಗಿ ಒಂದಿಷ್ಟು ಅರ್ಥ ಆಗಲಿ ಮತ್ತು ಇದರಲ್ಲಿ ಇದೇ ನೇರವಾದ ಕಾರಣ. ನಿಮ್ಮ ಆಹಾರ ಅಲ್ಲದೇ ಇದ್ದರೆ ಹಾರ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಸಾವು ಆಗಲಿಕ್ಕೆ ಕಾರಣ ಏನು ಅನ್ನುವುದಕ್ಕೆ ಇದು ಮೇಜರ್ ಕಾರಣ ಆಗಿರೋದ್ರಿಂದ ಇದನ್ನು ಇವತ್ತು ನಾನು ನಿಮಗೆ ವಿವರಿಸಿದ್ದೀನಿ. ಥ್ಯಾಂಕ್ ಯು.